श्रीगुरुभ्यो नमः। हरिः ओम्। सदागमैकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणम् अस्पृष्टदोषगन्धाय कल्याणगुणसिन्धवे नमो नमो भक्तमुदायिने भक्तमुक्तिदायिने शेषसायिने अभ्रमं भङ्गरहितम् अजडं विमलं सदा आनन्दतीर्थमतलं भजे तापत्रयापहं भवति यदनुभावात् केडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि विधत्तां सन्निधिं मानसे च चित्रैपदैश्च गम्भीरै वाक्यै मानैरकण्ठितैः गुरुभावं मञ्जयन्ती भाति जयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां प्रणमत्कामधेनुञ्च भजत्सुरतुरूपमं श्रीभावबोधकृत्पाद चिन्तामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराज्योत्तां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतां श्री सत्यात्मगुरुवे नमः। विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मद्वेषप्रियकारकं श्रीगुरुभ्यो नमः। हरिः ओम्। ಈ ದಿವಸ ಅಂತ ಅಲ್ಲ, ಫಾಲ್ಗುಣ ಮಾಸದ ಚಿಂತನೆ ಮಾಡಿದರೆ ಫಾಲ್ಗುಣ ಮಾಸ ಅತ್ಯಂತ ಪರ್ವಕಾಲ. ಅದರಲ್ಲೂ ಫಾಲ್ಗುಣದ ಕೃಷ್ಣ ಪಕ್ಷ ಅತ್ಯಂತ ಪರ್ವಕಾಲ. ನೋಡಿ, ಫಾಲ್ಗುಣದಲ್ಲಿ ಧೀರೇಂದ್ರ ತೀರ್ಥರ ಆರಾಧನೆಯಿಂದ ಪ್ರಾರಂಭಗೊಂಡು ಸತ್ಯಬೋಧರ ಆರಾಧನೆ, ಸುಧೀಂದ್ರರ ಆರಾಧನೆ, ವಾದಿರಾಜರ ಆರಾಧನೆ, ವ್ಯಾಸತೀರ್ಥರ ಆರಾಧನೆ, ನಾಳೆ ವ್ಯಾಸತೀರ್ಥ ಶಿಷ್ಯರಾದ ಗೋವಿಂದ ಒಡೆಯರ ಆರಾಧನೆ. ಈ ಸಮಯದಲ್ಲಿ ಫಾಲ್ಗುಣ ಮಾಸವನ್ನು ನಾವು ಅವಲೋಕಿಸಿದರೆ ಫಾಲ್ಗುಣ ಮಾಸ ಬಹಳ ಪವಿತ್ರವಾದ ಮಾಸ, ಬಹಳ ಪರ್ವಕಾಲದ ಮಾಸ. ಯಾಕೆ ಅಂತಂದರೆ ನೋಡಿ, ಪರ್ವಕಾಲದಲ್ಲಿ ನಾವು ಏನು ಸಾಧನೆ ಮಾಡ್ತೀವೋ ಅದು ಅಧಿಕ ಫಲ ಕೊಡುತ್ತೆ ನಮಗೆ. ಈ ಗ್ರಹಣಗಳಲ್ಲಿ ಸಂಕ್ರಮಣಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಜಪ ಮಾಡಿದರೂ ಜಾಸ್ತಿ ಫಲ ಕೊಡುತ್ತೆ. ಆ ಪರ್ವಕಾಲದಲ್ಲಿ ನೀವು ಒಂದು ದಿವಸ ಆ ಕಾಲದಲ್ಲಿ ಪರ್ವಕಾಲದಲ್ಲಿ ಜಪ ಮಾಡಿದರೆ ಮಾತ್ರ ನಿಮಗೆ ಅಧಿಕ ಫಲ ಕೊಡುತ್ತೆ. ಫಾಲ್ಗುಣ ಮಾಸದಲ್ಲಿ ಈ ಯತಿಗಳ ಮಹಾಮಹಿಮರ ಆರಾಧನೆ ಇದೆಯಲ್ಲ, ಈ ಆರಾಧನೆಯ ಫಾಲ್ಗುಣ ಮಾಸದ ಉದ್ದಕ್ಕೂ ನಾವು ಜಪತಪಗಳನ್ನು ಮಾಡಿದರೆ, ಅಷ್ಟೇ ಅಲ್ಲದೆ ಆ ಮಹಿಮಾತೀತರ ಚರಿತ್ರೆಗಳನ್ನು ಓದಿದರೆ, ಅವರ ಗ್ರಂಥಗಳ ಒಂದು ಪದವನ್ನು ಅವಲೋಕನ ಮಾಡಿದರೆ ನಮಗೆ ಅನಂತ ಪುಣ್ಯ ಬರುತ್ತೆ, ಮೋಕ್ಷಕ್ಕೆ ದಾರಿಯಾಗತ್ತೆ. ನಮಗೆ ಮೋಕ್ಷಕ್ಕೆ ದಾರಿಯಾಗತ್ತೆ. ಇದು ಹೇಳಬೇಕಾದ್ರೆ ಒಂದು ಹೇಳಲೇಬೇಕು, ಮೋಕ್ಷ ಕೊಡುವವನು ಹರಿ ಒಬ್ಬನೇ, ಯಾರು ಕೊಡಲಿಕ್ಕಾಗಲ್ಲ. ಮತ್ತು ನೀವು ಮೋಕ್ಷ ಪ್ರದಾಯಕ ಅಂತ ರಾಘವೇಂದ್ರ ಸ್ವಾಮಿಗಳಿಗೂ ಅಂತೀರ, ಮೋಕ್ಷ ಪ್ರದಾಯಕ ಅಂತ ಜಯತೀರ್ಥರಿಗೂ ಅಂತೀರ, ಎಲ್ಲರಿಗೂ ಮೋಕ್ಷ ಪ್ರದಾಯಕ ಅಂತೀರಲ್ವಾ? ಹೇಗೆ ಮೋಕ್ಷ ಕೊಡೋನು? ಶಾರದಲ್ಲಿ ಹೇಳಿರೋದು ಹರಿ ಒಬ್ಬನೇ ಮೋಕ್ಷ ಕೊಡೋನು. ಇದಕ್ಕೆ ಏನಂತಂದರೆ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಕೆಲವರು ನಾವು ಪಾಠಕ್ಕೆ ಕುಳಿತುಕೊಂಡಾಗ ಕೆಲವೊಂದು ಪಂಡಿತರುಗಳೇ ಆಕ್ಷೇಪಣೆ ಮಾಡಿದ್ರು ಅದಕ್ಕೆ, ರಾಘವೇಂದ್ರರು ಮೋಕ್ಷ ಪ್ರದಾಯಕ ಹೌದೋ ಅಲ್ವೋ ಯಾಕೆ ಹೇಳ್ತೀರಾ ಅಂತ. ಹೇಳಬೇಕು ಯಾಕೆ ಅಂತಂದರೆ, ರಾಘವೇಂದ್ರ ಸ್ವಾಮಿಗಳು ಅಥವಾ ವ್ಯಾಸತೀರ್ಥರು ಮೋಕ್ಷ ಪ್ರದಾಯಕ ಅಂದರೆ, ಮೋಕ್ಷ ನಮಗೆ ಸಿಗುವುದು ಯಾವುದರಿಂದ? ಅಮೃತದಿಂದ. ಅಮೃತ ಅಂದರೆ ಏನು? ಮಧ್ವಾಚಾರ ಗ್ರಂಥಗಳು, ಅದರಿಂದ ನಾವು ತಿಳಿದುಕೊಳ್ಳಬೇಕು. ಅಮೃತ ಪ್ರದವಾದದ್ದು ಮಧ್ವಾಚಾರ್ಯರ ಗ್ರಂಥಗಳು. ಆ ಗ್ರಂಥಗಳು ಅವುಗಳ ನಾವು ಅಭ್ಯಾಸ ಮಾಡಿ ಅವುಗಳಿಂದ ಭಗವಂತನನ್ನು ತಿಳಿದುಕೊಂಡರೆ ನಮಗೆ ಮೋಕ್ಷ, ಅಜ್ಞಾನ ನಿವೃತ್ತಿ, ದುಃಖ ನಿವೃತ್ತಿ, ಮೋಕ್ಷ ಪ್ರಾಪ್ತಿಯಾಗತ್ತೆ ನಮಗೆ. ಆ ಮೋಕ್ಷವನ್ನು ತೋರಿಸುವವರು ಯಾರು? ನಾರಾಯಣನ ಹತ್ತಿರ ಹೋದರೆ ಅವನ ಹತ್ರ ಹೋಗಬೇಕು ಅಂದರೆ ನಾವು ಮೋಕ್ಷಕ್ಕೆ ಹೋಗ್ಬೇಕು, ದಾರಿ ತೋರಿಸ್ಕೋಬೇಕು. ವಾಯುದೇವರ ಹತ್ರ ಹೋಗಬೇಕು. ವಾಯುದೇವರ ಹತ್ರ ಹೋಗೋದು ರುದ್ರಾದಿಗಳಿಗೇ ಇಲ್ಲ, ಇನ್ನು ನಮ್ಮಂಥವ್ರಿಗಿಲ್ಲ. ನಾವು ಹೇಗೋ ಗುರುಮುಖೇನ ಹೋಗಬೇಕು. ಹೇಗೆ ಹೋಗಬೇಕು? ಗುರುಗಳ ಸ್ಮರಣೆ ಮಾಡಿದರೆ ಸಾಲದು. ಗುರುಗಳ ಎಂಥ ಮಹಿಪಾತಿದ್ರು, ಅವರಿಗೆ ಆ ಮಹಿಮೆಗಳು ಯಾಕೆ ಬಂತು? ಅವರ ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡಿ ನಾವು ಭಗವಂತನ ಗುಣಗಳನ್ನು ತಿಳಿದುಕೊಂಡು ವಾಯುದೇವರ ದ್ವಾರ, ನಾವು ಲಕ್ಷ್ಮಿಯ ದ್ವಾರ ಭಗವಂತನ ಹೋದರೆ ಮೋಕ್ಷ ಕೊಡ್ತಾರೆ. ನಾವು ಉದಾಹರಣೆ, ಒಂದು ದಾರಿಯನ್ನು ಗೊತ್ತಿರಲ್ಲ ನಮಗೆ, ಅವಾಗೇನು ಗೂಗಲ್ ಮ್ಯಾಪ್ ಇರಲ್ಲ, ಅದು ಇಟ್ಬಿಡು ತೆಗೆದುಬಿಡಿ,
ದಾರಿ ಇರಲ್ಲ. ಯಾರಾದ್ರೂ ದಾರಿ ಕೇಳ್ತೀವಿ ನಾವು, ಅವರು ದಾರಿ ಹೇಳಿದರೆ ನಾವೇನು ಹೇಳ್ತೀವಿ, ನಾವು ಅಲ್ಲಿ ತಲುಪಲಿಕ್ಕೆ ಅವರೇನೇ ಮಾಡಿದ್ದು, ಅವರಿಂದನೇ ದಾರಿ ತಲುಪಿದ್ದು ನಾವು ಅಂತೀವಿ. ಅಂದರೆ ಅವರೇ ದಾರಿ ಕೊಟ್ಟಿದ್ದಲ್ಲ, ನಿಮಗೆ ಅಲ್ಲಿ ಹೋಗಿ ಕಳಿಸಿದ್ದಲ್ಲ, ಅವರ ದಾರಿ ಮೋಕ್ಷಕ್ಕೆ ದಾರಿ ಅನ್ನೋದನ್ನು ತೋರಿಸಿದ್ರು. ಅದಕ್ಕೆ ಅವರು ಮೋಕ್ಷ ಪ್ರದಾಯಕರಾಗ್ತಾರೆ. ಮತ್ತು ಈ ಎಲ್ಲ ಯತಿಗಳು ಏನೇನು ಜ್ಞಾನಿವರೇಣ್ಯರಿದ್ದಾರೆ ಅವರು ಮೋಕ್ಷ ಪ್ರದಾಯಕರು ಯಾಕೆ ಅಂತಂದರೆ ಅವರ ಶಾಸ್ತ್ರ ಮಧ್ವಶಾಸ್ತ್ರದ ಅನುಸಾರಿಯಾಗಿ ಅವ್ರದ್ದು ಇದೆಯಲ್ವಾ, ಆ ಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡಿ ಭಗವಂತನ ಮಹಿಮೆಗಳನ್ನು ತಿಳಿದುಕೊಂಡರೆ ನಮಗೆ ಮೋಕ್ಷ ಸಿಗುತ್ತೆ. ಆ ಹಾದಿಯನ್ನು ತೋರಿಸುವವರು ಜ್ಞಾನಿವರೇಣ್ಯರು, ವ್ಯಾಸತೀರ್ಥರಂತಾದವರು. ಆದ್ದರಿಂದ ಅವರಿಗೆ ಮೋಕ್ಷ ಪ್ರದಾಯಕರು ಅನ್ನುವುದು ಸರ್ವತಾ ಸಮಂಜಸ. ಅದು ಅಲ್ಲ ಅನ್ನುವುದು ಭಾಳ ತಪ್ಪಾಗತ್ತೆ. ಹೀಗಾಗಿ ಇದು ನಮ್ಮ ಅಭಿಪ್ರಾಯ. ಇವತ್ತೇ ಈ ಫಾಲ್ಗುಣ ಮಾಸದಲ್ಲಿ ನಾವು ಇವರೆಲ್ಲರ ಆರಾಧನೆಯನ್ನು ಮಾಡಬೇಕಾದ್ರೆ ಯತಿಗಳ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು. ಯತಿಗಳು ರಚಿಸಿದ ಗ್ರಂಥಗಳ ಸ್ವಲ್ಪ ಅವಲೋಕನ ಮಾಡಬೇಕು. ಈ ಅವಲೋಕನ ಮಾಡಿದರೆ ನಮಗೇನಾಗತ್ತೆ ಅಂದರೆ, ನಾವು ನೋಡಿ ಫಾಲ್ಗುಣ ಮಾಸ ಈ ಸಂವತ್ಸರದ ಕೊನೆಯ ಮಾಸ, ಮುಂದೆ ಹೊಸ ಸಂವತ್ಸರ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ಪೂರ್ತಿ ನಾವು ಗುರುನಿಂದನೆಯಲ್ಲೇ ಕಾಲ ಕಳೆದಿರ್ತೀವಿ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಗುರುನಿಂದನೆಯನ್ನು ಮಾಡ್ತಾನೇ ಇರ್ತೀವಿ. ನಾವು ಮಾಡಲಿಲ್ಲ ಅಂದರೆ ಬೇರೆಯವರು ಮಾಡಿದ್ದವರು ಕೇಳಿರ್ತೀವಿ ನಾವು, ಆ ಪಾಪ ನಮಗೆ ಬರುತ್ತೆ. ಆ ಪಾಪಗಳ ಪರಿಹಾರ ನಾವು ಮಾಡಿಕೊಳ್ಳಿಕ್ಕೆ ಪರ್ವಕಾಲ ಭಕ್ತರು ಅನುಗ್ರಹಿಸಿದ್ದು, ಭಗವಂತನ ಭಕ್ತಾಗ್ರೇಸರು ಅನುಗ್ರಹಿಸಿದ್ದು ಈ ಪರ್ವಕಾಲ. ಆ ವರ್ಷ ಪೂರ್ತಿ ಪಾಪ ಮಾಡಿದ್ದನ್ನು ಈ ವಿಶೇಷ ದಿನಗಳಲ್ಲಿ ನಾವು ಕಳೆದುಕೊಂಡು ಪುಣ್ಯ ಸಂಪಾದಿಸಿಬಿಟ್ಟು ಆ ಪುಣ್ಯದ ಶೇಷದೊಂದಿಗೆ ಮುಂದಿನ ಸಂವತ್ಸರಕ್ಕೆ ಕಾಲಿಡೋಣ. ಅದನ್ನು ನಾವು ಅನುಸಂಧಾನ ಮಾಡ್ಕೋಬೇಕು. ಈ ಪುಣ್ಯಗಳಿಂದ ಪಾಪವನ್ನು ಕಳೆದುಕೊಂಡು ಈ ಪುಣ್ಯ ಏನು ಗಳಿಸ್ತೀವಿ ನಾವು, ಆ ಪುಣ್ಯವನ್ನು ನಾವು ಮುಂದಿನ ಸಂವತ್ಸರ ತೆಗೆದುಕೊಂಡು ಪಾಪವನ್ನು ಕಳೆದುಕೊಂಡು ಪುಣ್ಯ ತೆಗೆದುಕೊಂಡು ಹೋಗಬೇಕು. ಮತ್ತೆ ಮುಂದಿನ ವರ್ಷದಿಂದ ಪಾಪ ಮಾಡ್ತೀವಿ ಅನ್ನೋದಲ್ಲ. ಮುಂದಿನ ವರ್ಷ ಪ್ರತಿ ವರ್ಷದಲ್ಲೂ ಕೊನೆಯ ಮಾಸದಲ್ಲೇ ಬರೋದು ಯತಿವರೇಣ್ಯರ ಆರಾಧನೆಗಳು. ನಾವು ಪಾಪವನ್ನು ಕಡಿಮೆ ಮಾಡಿಕೊಂಡು ಇಲ್ಲಿ ಪುಣ್ಯವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಅದನ್ನು ಹಾಕ್ತೀವಿ. ಭಕ್ತವರೇಣ್ಯರು, ದಾಸವರೇಣ್ಯರಾಗಲಿ ಅಥವಾ ಯತಿವರೇಣ್ಯರಾಗಲಿ ಅವರು ತಮ್ಮ ನಿರ್ಯಾಣವನ್ನು ಈ ಮಾಸದಲ್ಲಿ ಅವರು ನಿರ್ಧರಿಸಿದ್ದಾರೆ ಭಗವಂತನ ಆಜ್ಞೆಯಿಂದ ಅನ್ನೋದಕ್ಕೆ ಇದೊಂದು ಉತ್ತಮ ಅವಲೋಕನ ಮಾಡಬಹುದು. ಇದನ್ನು ಈಗ ನಿನ್ನೆಯ ದಿವಸ ವ್ಯಾಸರಾಜರ ಶಿಷ್ಯರು ವಾದಿರಾಜರ ಆರಾಧನೆ ಆಯಿತು. ಇವತ್ತಿನ ದಿವಸ ವ್ಯಾಸರಾಜರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ವ್ಯಾಸರಾಯರು ಮೂಲತಃ ಯಾರು? ವ್ಯಾಸರಾಯರು ಅವರ ಮೂಲ ರೂಪ ಯಾವುದು? ಮೂಲ ರೂಪ ಶಂಕುಕರ್ಣ ಅಂತ. ಸತ್ಯಲೋಕದ ವಾಸಿ ಶಂಕಕರ್ಣ. ಬ್ರಹ್ಮದೇವರ ಪೂಜೆಗೆ ಪುಷ್ಪಗಳನ್ನು ಕೊಡುವ ಕೈಂಕರ್ಯ ಇತ್ತು ಅವರಿಗೆ. ಆ ಕೈಂಕರ್ಯ ಇದ್ದಾಗ ಒಂದು ದಿವಸ ನಾರದರ ಜೊತೆಗೆ ಸಂವಾದ ಮಾಡುತ್ತಾ ನನಗೆ ಉಪದೇಶ ಬೇಕು ಅಂತ ಕೇಳ್ತಾ ಇರಬೇಕಾದ್ರೆ ಅವರಿಗೇನಾಯಿತು, ಪುಷ್ಪ ಕೊಡುವುದಕ್ಕೆ ತಡವಾಯಿತು. ಬ್ರಹ್ಮದೇವರು ಕೋಪಗೊಂಡು, ಬ್ರಹ್ಮನಿಗೆ ಕೋಪ ಇಲ್ಲ, ಕೋಪಗೊಂಡಂತೆ ನಡೆಸ್ತಾರೆ ಅಷ್ಟೇನೆ. ಬ್ರಹ್ಮದೇವರು ಕೋಪಗೊಂಡು ಅವನಿಗೆ ನೀನು ರಾಕ್ಷಸ ಕುಲದಲ್ಲಿ ಅವತರಿಸು ಅಂತ ಹೇಳಿದರು, ಜನ್ಮ ತಗೋ. ಆವಾಗ ಅವರು ಬೇಡಿಕೊಂಡಾಗ ನಿನಗೆ ಭಗವಂತನ ನಿರಂತರ ಸ್ಮರಣೆ ಇರಲಿ, ಅದಕ್ಕೆ ತೊಂದರೆ ಇಲ್ಲ, ನೀನು ದೈತ್ಯ ಕುಲದಲ್ಲಿ ವಾಸ ಮಾಡು ಅಂತ ಹೇಳಿದರು. ಆಗ ಅದೇ ಶಂಕಕರ್ಣ ಪ್ರಹ್ಲಾದನಾಗಿ ಅವತರಿಸಿದ. ಪ್ರಹ್ಲಾದನಾಗಿ, ಮುಂದೆ ಬಾಲ್ಮೀಕನಾಗಿ, ಮುಂದೆ ವ್ಯಾಸರಾಜರಾಗಿ, ಮುಂದೆ ಈಗ ನಮ್ಮ ಗುರುಸಾರ್ವಭೌಮರು ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದರು. ಇದಕ್ಕೆ ಪ್ರಹ್ಲಾದನೇ ಅವರು ಅನ್ನುವುದಕ್ಕೆ ವಿದ್ಯಾರತ್ನಾಕರ ತೀರ್ಥರು, ವ್ಯಾಸರಾಯ ಮಠದಲ್ಲೇ ಬಂದ ಅತಿ ಜ್ಞಾನಿಗಳು, ಅತಿ ಶ್ರೇಷ್ಠರು ಒಂದು ಶ್ಲೋಕ ಮಾಡಿದ್ದಾರೆ. ಅವರು ಏನು ಶ್ಲೋಕ ಮಾಡಿದ್ದಾರೆ ಅಂದರೆ, ರಾಮಾಚಾರ್ಯ ಸುಧೀಮಣೇರ್ ದಯತೆಯ ಗರ್ಭೇ ದುತ ಶ್ರೀಮತೋ ಬ್ರಹ್ಮಣ್ಯಸ್ಯ ಯಶೀಷಿತು ಕರುಣಯ ಸಂವತ್ಸರೇಶ್ವಾದಿಮಿ ವೈಶಾಖಾದಿಮಪಕ್ಷೆ ದಿನಮಣೇರ್ ವಾರೇ ದಿನೇ ಸಪ್ತಮೆ ಪ್ರಹ್ಲಾದ ಅವತಾರ ಭೂಮಿವಲೆಯೇ ನಾಗಾಧಿಪ ಶ್ಯಾಂಶಭೃತ್ ಅಂತ ಹೇಳಿದರು ಅವರು. ವಿದ್ಯಾರತ್ನಾಕರ ತೀರ್ಥರು ವ್ಯಾಸ ಯತೀಶ ಚರಿತೆ ಅಂತ ಅವ್ರದ್ದು. ಸೋಮನಾಥ ಕವಿದು ವ್ಯಾಸ ಯೋಗೀಶ ಚರಿತೆ ಅಂತ. ಅದೇ ಇವರ ಆಶ್ರಮ ಶಿಷ್ಯರಾದ ವ್ಯಾಸರಾಜರು ಆಶ್ರಮ ಶಿಷ್ಯರಾದವರು ವ್ಯಾಸ ವಿಜಯ ಅಂತ ಮಾಡಿದ್ದಾರೆ. ವಿಜಯೇಂದ್ರರು ವ್ಯಾಸ ವಿಜಯ ಅಂತ ಮಾಡಿದ್ದಾರೆ. ಆಮೇಲೆ ವ್ಯಾಸರಾಜರ ಮೇಲೆ ಸ್ತೋತ್ರ ಮಾಡಿದ್ದಾರೆ. ಆದರೆ ಯಾವ ಕೃತಿಗಳು ವ್ಯಾಸರಾಯರ ಸಮಗ್ರ ಜೀವನ ಚರಿತೆಯನ್ನು ಹೇಳೋದಿಲ್ಲ. ಕೆಲವೊಂದಕ್ಕೆ ವ್ಯತ್ಯಾಸಗಳು ಬರ್ತವೆ. ವ್ಯಾಸರಾಯರ ತಾಯಿ ತಂದೆಗಳ ಹೆಸರುಗಳಿಗೆ, ತಂದೆ ತಾಯಿಯ ಹೆಸರುಗಳಿಗೆ ಪರ್ಟಿಕ್ಯುಲರ್ಲಿ ವ್ಯತ್ಯಾಸ ಬರುತ್ತೆ. ಸೋಮನಾಥ ಕವಿಗೂ ವ್ಯಾಸಯತೀಶ ಚರಿತಿನಲ್ಲೂ ಇರುವ ಅವರ ಆಯುಷ್ಯನ ಪರಿಮಿತಿಗೂ ವ್ಯತ್ಯಾಸ ಬರುತ್ತೆ. ಆದರೆ ನಾವು ವ್ಯಾಸ ಯತೀಶ ಚರಿತೆಯನ್ನು ಕೆಲವೊಂದಲ್ಲಿ ತೊಗೊಳ್ಬೇಕಾಗತ್ತೆ, ಪ್ರಮಾಣ ತೊಗೊಳ್ಬೇಕಾಗತ್ತೆ. ಹಾಗೆ
ಇವರು ಹಾಗೆಯೇ ಏನಿದೆ ವಿಜಯದಾಸರು ಹೇಳಿದ್ದಾರೆ, ಪ್ರಹ್ಲಾದ ಮುನಿಯೇ ವ್ಯಾಸಮುನಿಯು, ವ್ಯಾಸಮುನಿಯೇ ರಾಘವೇಂದ್ರ ಎಂದು ಭಜಿಸಿರೋ ವಿಜಯ ವಿಠಲ ಒಲಿವ ಅಂತ ಹೇಳಿದ್ದಾರೆ. ಆದರೆ ಕನಕದಾಸರು ಹೇಳಿದ್ದಾರೆ, ರಾಕ್ಷಸ ಕುಲದಲ್ಲಿ ಜನಿಸಿತು ಕೂಸು ವ್ಯಾಸರಾಯರೆಂದೆನಿಸಿತು ಕೂಸು ಅಂತ ಅವರು ಹೊಸ 2 ಪದ್ಯಗಳು ಸಿಕ್ಕಿವೆ ವ್ಯಾಸರ ಕನಕದಾಸರದ್ದು. ಹೇಳಿದ್ದಾರೆ, ಕಲಿಯುಗದಲ್ಲಿ ವ್ಯಾಸರಾಗಿ ತೋರಿಸಿದ್ರು, ರಾಕ್ಷಸರೇ ಪ್ರಹ್ಲಾದನೇ ಆಗಿ ಜನಿಸಿದ್ದು ಅಂತ ಹೇಳಿಬಿಟ್ಟು ಅವತಾರದ್ದು ಕನಕದಾಸರ 2 ಕೃತಿಗಳಿದೆ ವ್ಯಾಸರಾಯರ ಮೇಲೆ, ಅದು ಇದೆ. ಅವರು ಹೇಳಿದ್ದಾರೆ, ಎಲ್ಲ ದಾಸವರೇಣ್ಯರು ಅವರು ಪ್ರಹ್ಲಾದನ ಅವತಾರ ಅಂತಲೇ ಹೇಳಿದ್ದಾರೆ. ಆಮೇಲೆ ಇವರಲ್ಲಿ ಏನಾಗಿದೆ ಅಂದರೆ ನೋಡಿ, ಇವರಲ್ಲಿ ಯಾಕೆ ಇಷ್ಟು ಪ್ರಹ್ಲಾದನಾಗಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಭಗವಂತನನ್ನು ತನ್ನ ತಂದೆಯ ವಿರೋಧದ ನಡುವೆ ತನ್ನ ತಂದೆ ತನಗೆ ಹಿಂಸೆ ಮಾಡ್ತಿದ್ರೂ ಕೂಡ ಭಗವಂತನಲ್ಲಿ ಅಚಲ ಭಕ್ತಿಗೆ ಇಟ್ಟುಬಿಟ್ಟು ನರಸಿಂಹ ರೂಪಿ ಭಗವಂತನನ್ನು ಕರೆದುಕೊಂಡು ಬಂದರು. ಭಗವಂತ ಇಂದ್ರಾದಿಗಳು ಪ್ರಾರ್ಥನೆ ಮಾಡಿದಾಗ ನನ್ನ ಭಕ್ತ ಪ್ರಹ್ಲಾದನಿಗೆ ಅವನ ತಂದೆಯಿಂದ ತೊಂದರೆ ಆದಾಗ ನಾನು ಬರ್ತೀನಿ, ಅಲ್ಲಿ ತನಕ ಕಾಯಿರಿ ಅಂತ ಹೇಳಿದ ಭಗವಂತ. ಅಂಥ ಶ್ರೇಷ್ಠಾಗ್ರಹಿತ ಭಕ್ತ ಪ್ರಹ್ಲಾದ. ಅವನು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಅವನಿಗೆ ಗರ್ಭದಲ್ಲಿಯೇ ನಾರದರ ಉಪದೇಶ ಇತ್ತು, ನಾರದರ ಉಪದೇಶ ಆಗಿತ್ತು. ಆ ನಾರದರ ಉಪದೇಶ ಇತ್ತು, ಅವನು ಶಂಕುಕರ್ಣ, ಅವನ ದೇವತೆ, ಅವನ ಜ್ಞಾನ ಇತ್ತು ಅವನಿಗೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವರು ನರಸಿಂಹ ದೇವರನ್ನು ಪ್ರತ್ಯಕ್ಷ ಮಾಡಿಸಿ ತೋರಿಸಿದರು. ಹಿರಣ್ಯಕಶಿಪು ನಾನೇ ದೇವರು ಅನ್ನೋನು ಅದ್ವೈತ, ಅಥವಾ ದೇವರೇ ಇಲ್ಲ ಅನ್ನೋನು ನಾಸ್ತಿಕ, ಆ ಥರ. ಅದಕ್ಕೆ ನರಸಿಂಹ ದೇವರನ್ನು, ಅದಕ್ಕೆ ಒಂದು ಹಿರಣ್ಯಕಶಿಪು ಕೇಳ್ತಾನೆ, ಭಗವಂತ ಎಲ್ಲಿದ್ದಾನೆ ತೋರಿಸು ಅಂತ ಕೇಳ್ತಾನೆ ಹಿರಣ್ಯಕಶಿಪು ಪ್ರಹ್ಲಾದ ಹೇಳ್ತಾನೆ, ನೀನು ಪ್ರಶ್ನೆ ಕೇಳಿದ್ದೆ ತಪ್ಪು ಅಂತ. ಎಲ್ಲಿದ್ದಾನೆ ತೋರಿಸು ಅಂದರೆ ಎಲ್ಲಿ ಇಲ್ಲ ಅಂತ ಕೇಳು, ಎಲ್ಲಿ ಇದ್ದಾನೆ ಅಂತ ಕೇಳಬೇಡ. ಈಗ ನಮ್ಮನ್ನು ಕೇಳ್ಬೋದು ಎಲ್ಲಿದ್ದಾರೆ ಅವರು ಅಂತ, ಯಾಕೆಂದರೆ ನಾವು ಇಲ್ಲಿದ್ದವ್ರು ಅಲ್ಲಿರಲ್ಲ, ಎಲ್ಲಿದ್ದಾರೆ ಅವರು ಅಂತ ಕೇಳ್ತೀವಿ. ಭಗವಂತ ಸರ್ವತ್ರ ವ್ಯಾಪ್ತ, ಅವನಿಗೆ ಎಲ್ಲಿದ್ದಾನೆ ಅಂತ ಕೇಳುವುದು ಮೂಢತನ. ಎಲ್ಲಿ ಇಲ್ಲ ಅಂತ ಕೇಳು ಭಗವಂತನ. ಈ ಥರ ನೀವು ಪ್ರಶ್ನೆ ಮಾಡಬಾರ್ದು ಅಂತ ಹಿರಣ್ಯಕಶಿಪು ಹೇಳ್ತಾನೆ. ಮುಂದೆ ಹಿರಣ್ಯಕಶಿಪು ಸಂಹಾರ ಮಾಡ್ತಾನೆ ನರಸಿಂಹನ ಅವತಾರದಲ್ಲಿ ಬಂದುಬಿಟ್ಟು. ನೋಡಿ, ಈಗ ಕೆಲವೊಂದು ವಿಷಯಗಳು ಹೇಳಲೇಬೇಕಾಗತ್ತೆ ವ್ಯಾಸರಾಯರ ಅದನ್ನು ಹೇಳಲೇಬೇಕು. ಅದರಲ್ಲಿ ಏನಾಗುತ್ತೆ ಅಂದರೆ, ವ್ಯಾಸರಾಯರು ನೋಡ್ರಿ, ವ್ಯಾಸರಾಯರು ಪ್ರಹ್ಲಾದರಾಜರಾಗಿದ್ದಾಗ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ 9 ವಿಧ ಭಕ್ತಿಯನ್ನು ಕೊಟ್ಟರು. 9 ವಿಧ ಭಕ್ತಿಯನ್ನು ತನ್ನ ತಂದೆಗೆ ಹೇಳಿದರು. ಈ ಥರ ಭಕ್ತಿ ಇದೆ, ಅದನ್ನೆಲ್ಲ ಹೋದರೆ ತಿಂಗಳುಗಟ್ಟಲೆ ಉಪನ್ಯಾಸ ಮಾಡಬೇಕಾಗತ್ತೆ. ಅದಕ್ಕೆ ಶ್ರವಣ ಏನು, ಅದು ಯಾವ ಥರ ಶ್ರವಣ, ಬರೀ ಕೇಳಿಬಿಟ್ರೆ ಶ್ರವಣನ, ಅವೆಲ್ಲ ಅಲ್ಲ. ಅದನ್ನು ತಿಳ್ಕೊಂಡ್ರೆ, ಸೂಕ್ಷ್ಮ ತಿಳ್ಕೊಂಡ್ರೆ ಆ 9 ವಿಧ ಭಕ್ತಿಗಳನ್ನು ಹೇಳಿದರು. 9 ವಿಧ ಭಕ್ತಿಯನ್ನು ತಮ್ಮ ಮುಂದಿನ ಅವತಾರದಲ್ಲಿ ನವರತ್ನ ಮಾಲಿಕಾ ಮಾಡಿದರು. ನವರತ್ನ ಮಾಲಿಕದ ಜ್ಞಾನದಲ್ಲಿ ಈ ಭಕ್ತಿಯನ್ನು ಸೇರಿಸಿದರೆ ನಿಮಗೆ ಮೋಕ್ಷ ಸಿಗತ್ತೆ. ಹೌದಾ? ನವರತ್ನ ಮಾಲಿಕಾ ಮಾಡಿದರು. ನವರತ್ನ ಮಾಲಿಕಾದಲ್ಲಿ ಮಾಡಿಬಿಟ್ಟು ನವರತ್ನ ಪ್ರಮೇಯ ಮಾಲಿಕಾ ಅಂತ ಹೆಸರು. ಇಡೀ ಮಧ್ವಶಾಸ್ತ್ರದ ಎಲ್ಲ ಪ್ರಮೇಯಗಳನ್ನು ಕ್ರೋಢೀಕರಿಸಿ ಮಾಡಿದ್ರಲ್ಲ ಅವರು. ಆ ಕ್ರೋಢೀಕರಿಸಿ ಮಾಡಿದ್ರಲ್ಲ, ಪ್ರಹ್ಲಾದನಾದಾಗ 9 ವಿಧ ಭಕ್ತಿ ತೋರಿಸಿದರು. ಆ ಭಕ್ತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಮೇಯಗಳ ಮಾಲಿಕೆಯನ್ನು ತೋರಿಸಿ, ಇದಕ್ಕೆ ಅನುಸಾರವಾಗಿ ನಾವು ಭಗವಂತನಲ್ಲಿ ಭಕ್ತಿ ಮಾಡಬೇಕಂತ ತೋರಿಸಿದ ಮಹಾಮಹಿಮರವರು. ಅವರ ಗ್ರಂಥಗಳು ಬಹಳ ಉತ್ಕೃಷ್ಟ ಗ್ರಂಥಗಳು. 18 ಗ್ರಂಥಗಳು ಅಂತಾರೆ, ಕೆಲವೊಂದು ಉಪಲಬ್ಧ ಇಲ್ಲ. ಅದರಲ್ಲಿ ನಮಗೆ ಬಹಳ ನಾವು ಕೇಳುವುದು ಯಾವಾಗಲೂ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ. ಆಮೇಲೆ ಅವರು ಮಂದಾರ ಮಂಜರಿ ಅಂತ ಮಾಡಿದರೆ, ಖಂಡನತ್ರಯಕ್ಕೆ ಮಂದಾರ ಮಂಜರಿ ಅಂತ ಮಾಡಿದರೆ, ತತ್ವವಿವೇಕ ಮಂದಾರ ಮಂಜರಿ ಅಂತ ಮಾಡಿದರೆ, ತತ್ವ ಸಂಖ್ಯಾನಕ್ಕೆ ಮಂದಾರ ಮಂಜರಿ ಅಂತ ಮಾಡಿದ್ದಾರೆ, ತತ್ವೋದ್ಯಾತಕ್ಕೆ ಮಂದಾರ ಮಂಜರಿ ಅಂತ ಮಾಡಿದ್ದಾರೆ. ಅವರ ಗ್ರಂಥಗಳು ಕೆಲವೊಂದು ಉಪಲಬ್ಧ ಇದ್ದಾವೆ, ಕೆಲವೊಂದು ಉಪಲಬ್ಧವಿಲ್ಲ. ಈ 3 ಗ್ರಂಥಗಳು ಮಾತ್ರ, ಈ 3 ಗ್ರಂಥಗಳ ಸ್ಪರ್ಶ ಮಾಡದೆ, ಈ 3 ಗ್ರಂಥಗಳ ಅಧ್ಯಯನ ಮಾಡದೆ, ಈಗ ಯಾವುದೇ ಮಠದವರಿರಲಿ, ಯಾವುದೇ ಮಠ ಅನ್ನೋ ಭೇದ ಇಲ್ಲ ಗ್ರಂಥಗಳಲ್ಲಿ. ಎಲ್ಲ ಮಠಗಳಲ್ಲೂ ತೆಗೆದುಕೊಂಡು ಹೋದರೆ ನ್ಯಾಯಸುಧ ಆದ ಮೇಲೆ, ಪಾಠ ಆದ ಮೇಲೆ ಇವುಗಳ ಅಧ್ಯಯನ. ಈ ಗ್ರಂಥದ ಅಧ್ಯಯನ ಮಾಡದೆ, ಅದರಲ್ಲಿ ಒಂದು ಸ್ಪರ್ಶ ಮಾಡದೆ ಇದನ್ನು ಪಂಡಿತನೇ ಇಲ್ಲ ಅಂತ. ಆ ಮಟ್ಟಕ್ಕೆ ವ್ಯಾಸರಾಜರು ಆ ಗ್ರಂಥಗಳನ್ನು ರಚಿಸಿದ್ದಾರೆ. ಆ ಗ್ರಂಥಗಳನ್ನು, ಆ 3 ಗ್ರಂಥಗಳು ಹೇಗಿದ್ದಾವೆ ಅಂದರೆ, ನರಸಿಂಹದೇವರ 3 ಕಣ್ಣುಗಳ ಥರ ಇದ್ದಾವೆ ಆ ಗ್ರಂಥಗಳು. ನರಸಿಂಹದೇವರಿಗೆ 3 ಕಣ್ಣು ಅಂತೀರಾ, ನಾವು ರುದ್ರದೇವರಿಗೆ 3 ಕಣ್ಣು ಅಂದ್ಕೊಂಡಿದ್ದೀವಿ. ಇದು ಹೇಗೆ ಅಂತ ಕೇಳಿದರೆ, ನರಸಿಂಹದೇವರಿಗೆ 3 ಕಣ್ಣು ಬಂದಿದ್ದು ಭಗವಂತನ ನರಸಿಂಹ ರೂಪದ ಉಪಾಸನೆ ಮಾಡಿದ್ದಕ್ಕೆ.
ಮೂರು ಕಣ್ಣುಗಳು ಬಂದಿದ್ದಾರೆ. ವಾಯುಸ್ಥಿತಿ ಎದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ತಿತ ಅಗ್ನಿಸ್ಪುರತು ಅಂತ ವಾಯುಸ್ಥಿತಿನಲ್ಲಿ ಹೇಳ್ತಾರಲ್ಲ. ಆದರೆ ಈ ಮೂರು ಕಣ್ಣುಗಳು ಹೇಗೆ ತನ್ನ ಬಂದಿರುವ ಕುವಾದಿಗಳು 21 ವಾದಿಗಳನ್ನು ತನ್ನ ಕಡೆಗಣ್ಣಿನಿಂದ ಮೂರನೇ ಕಣ್ಣು ತೆಗೆದರೆ ಭಸ್ಮ ಮಾಡ್ತಾರಲ್ಲ, ಆ ಥರ ಅವರು ವಾದದಲ್ಲಿ ಭಸ್ಮ ಮಾಡಿದರು ವ್ಯಾಸರಾಜರು. ಆ ತರಹ ತೀಕ್ಷ್ಣ ಕಣ್ಣು ಅವ್ರದ್ದು. ಆ ಥರ 3 ಗ್ರಂಥಗಳು ಅತ್ಯಂತ ಪ್ರಚಂಡ ಗ್ರಂಥಗಳು. ಅದರಲ್ಲಿ ಏನಿದೆ, ಒಂದು 5 ನಿಮಿಷ ಆ ಒಂದು ಗ್ರಂಥ, ಒಂದು ಮಂಗಳ ಶ್ಲೋಕವನ್ನು ಅವಲೋಕನ ಮಾಡಿ ಅವ್ರ ಚರಿತ್ರೆಗೆ ಹೋಗೋಣ. ವ್ಯಾಸರಾಜರು ಹೇಳ್ತಾರೆ, ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಸಾಯಿನಿ ಅಂತ ಹೇಳ್ತಾರೆ. ಇದಕ್ಕೆ ರಾಘವೇಂದ್ರ ತೀರ್ಥರು ಪ್ರಕಾಶ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದಕ್ಕೆ ಪ್ರಕಾಶದಲ್ಲಿ ಹೇಳ್ತಾರೆ, ಇದು ನೋಡಿದರೆ ತತ್ವ ಪ್ರಕಾಶಿಕೆಗೆ ಟೀಕೆ ಅಂತ ಕೇಳೋದು ಕಾಣಿಸುತ್ತೆ. ತತ್ವ ಪ್ರಕಾಶಿಕೆಗೆ ಅಷ್ಟೇ ಅಲ್ಲ ಟೀಕೆ, ಇದು ಅಣುವ್ಯಾಖ್ಯಾನಕ್ಕೂ ಬ್ರಹ್ಮಸೂತ್ರ ಭಾಷ್ಯಕ್ಕೂ ನ್ಯಾಯರತ್ನಾವಲಿಗೂ ತಂತ್ರದೀಪಿಕಕ್ಕೂ ಎಲ್ಲಕ್ಕೂ ವ್ಯಾಖ್ಯಾನ ಸ್ವರೂಪವಾಗಿರುವ ಗ್ರಂಥ ಚಂದ್ರಿಕಾ ಗ್ರಂಥ. ಸಮಗ್ರ ವಿಷಯಗಳಿದೆ ಅದರಲ್ಲಿ. ಈಗ ಇದು ತೊಗೊಂಡ್ರೆ ಏನಂತಾರೆ, ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವಿ ಅಂತ. ಅಸ್ಪೃಷ್ಟ ದೋಷಗಂಧಾಯ ಅಂದರೆ ನಿರ್ದೋಷನು, ಕಲ್ಯಾಣಮಯ ಗುಣಸಿಂಧವಿ ಅಂದರೆ ಅತ್ಯಂತ ಪರಿಪೂರ್ಣ ಗುಣವುಳ್ಳವನು, ಕಲ್ಯಾಣಮಯವಾದ ಗುಣವುಳ್ಳವನು. ನಮೋ ನಮೋ ಭಕ್ತಿಯ ಉತ್ಕೃಷ್ಟ. ಭಕ್ತ ಸಾಧನಾಧ್ಯಾಯ ತಗೊಳ್ತಾರೆ ಅಲ್ಲಿ. ಭಕ್ತ ಜ್ಞಾನ, ಆಮೇಲೆ ಉಪಾಸನವನ್ನು ಉಪಲಕ್ಷಣ ನಾವು ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಮುಕ್ತಿ ಪ್ರದಾಯಿನಿ ಫಲಾಧ್ಯಾಯದ 4 ಅಧ್ಯಾಯಗಳನ್ನು ತೋರಿಸ್ತಾರೆ ಅದರಲ್ಲಿ ಮಂಗಳ ಶ್ಲೋಕದಲ್ಲಿ. ಅಸ್ಪೃಷ್ಟ ದೋಷ ಕಲ್ಯಾಣ ಗುಣಸಿದ್ಧವೇ ಅಂತಲೇ ಯಾಕೆ ಹೇಳಿದರು? ಬರೀ ಗುಣಸಿದ್ಧವೇ ಅಂತ ಹೇಳ್ಬೋದಾಗಿತ್ತಲ್ವಾ ಅಂತ ಒಂದು ಚಿಂತೆ ಬರುತ್ತೆ. ಬರೇ ಗುಣಸಿಂಧವೇ ಅಂತ ಹೇಳಿದರೆ ನೋಡಿ, ಶ್ರುತಿಯಲ್ಲಿ ಸತ್ವ ರಜಸ್ಸು ತಮೋ ಗುಣಗಳು ಅಂತಿದೆ. ಆಮೇಲೆ ತಾರ್ಕಿಕರು ದುಃಖಾದಿಗಳನ್ನು ಗುಣ ಅಂತಾರೆ. ಬರೇ ಗುಣಾದಿಗಳು ಅಂತ ನಾವು ಹೇಳಿಬಿಟ್ರೆ ಭಗವಂತನಿಗೆ ಆ ದೋಷಪೂರಿತ ಗುಣಗಳೂ ಹೇಳ್ದಂಗಾಗತ್ತೆ. ಭಗವಂತನ ಗುಣದಲ್ಲಿ ದೋಷ ಬರುವಾಗತ್ತೆ. ಅದಕ್ಕೋಸ್ಕರ ಹೇಳಿದ್ರೆ ಕಲ್ಯಾಣಮಯತ್ವವನ್ನು ತರಲಿಕ್ಕೋಸ್ಕರ ಕಲ್ಯಾಣಮಯ ಅಂದರೆ ಗುಣಕ್ಕೂ ದೋಷವಿಲ್ಲದ್ದು, ಸ್ವಲ್ಪವೂ ದೋಷದ ಲೇಷ ಸ್ಪರ್ಶವೂ ಇಲ್ಲದಂತಹ ಗುಣ ಕಲ್ಯಾಣಮಯ, ಮಂಗಳಕರವಾದ ಗುಣ. ಮಂಗಳ ಅಂದರೆ ಏನು? ಅಮಂಗಳವಿಲ್ಲದದ್ದು ಮಂಗಳ. ಆ ಮಂಗಳಕಾರದ ಗುಣಗಳನ್ನು ತೋರಿಸ್ಲಿಕ್ಕೋಸ್ಕರ ಕಲ್ಯಾಣಮಯ ಅಂತ ಹೇಳಿದ್ದಾರೆ ಅಂತ ಒಂದು ಅರ್ಥ ಆಯಿತು. ಟೀಕೆಗೆ ಇದು ವ್ಯಾಖ್ಯಾನ ಅಂತೀರಾ. ಟೀಕೆಗೆ ವ್ಯಾಖ್ಯಾನ ಅಂತಂದಾಗ ಟೀಕೆಯಲ್ಲಿ ಏನು ಹೇಳಿದ್ದಾರೆ? ಕಲ್ಯಾಣಮಯ ಗುಣವುಳ್ಳವನು ಅಂತ 1ನೇ ಅಧ್ಯಾಯದಲ್ಲಿ ಬಂದಿದೆ. ಅಸ್ಪೃಷ್ಟ ದೋಷ ಗಂಧಾಯ ಅಂತ 2ನೇ ಅಧ್ಯಾಯದಲ್ಲಿ ಬಂದಿದೆ. ಟೀಕೆಗೆ ವ್ಯಾಖ್ಯಾನ ಅಂತೀರಾ, 2ನೇ ಅಧ್ಯಾಯದ ಟೀಕೆಗೆ ವ್ಯಾಖ್ಯಾನ 1ನೇ ವಿಶೇಷಣವನ್ನು ಕೊಡ್ತೀರಲ್ಲ, ಇದು ತಪ್ಪು ಅಂತ ಆಕ್ಷೇಪ ಬರುತ್ತೆ ಶಾಸ್ತ್ರದಲ್ಲಿ. ಬಂದಾಗ ಅದಕ್ಕೆ 4 ಕಾರಣ ಹೇಳ್ತಾರೆ ವ್ಯಾಸರಾಜರು. 1ನೇ ಕಾರಣ ಹೇಳ್ತಾರೆ ನೋಡಿ, ಕಲ್ಯಾಣ ಗುಣ ಅನ್ನುವುದು ಕಾರ್ಯ, ನಿರ್ದೋಷತ್ವ ಅನ್ನುವುದು ಕಾರಣ. ಕಾರಣವನ್ನು ಮೊದಲು ಚೆನ್ನಾಗಿ ಉಪಪಾದಿಸಿದರೆ, ಕಾರಣವನ್ನು ಚೆನ್ನಾಗಿ ತಿಳಿದುಕೊಂಡರೆ ನಾವು ಕಾರ್ಯವನ್ನು ತಿಳಿದುಕೊಳ್ಳೋದು ಸುಲಭ ಆಗುತ್ತೆ. ಅದು ಒಂದು ಕಾರಣ, ನಿರ್ದೋಷತ್ವ ಅಂತ ಮೊದಲೇ ಹೇಳಿರೋದು. ಅಸ್ಪೃಷ್ಟ ದೋಷಗಂಧಾಯ ಅಂದರೆ ನಿರ್ದೋಷತ್ವ ಬರುತ್ತೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಭಗವಂತನಿಗೆ ಕಲ್ಯಾಣಮಯ ಗುಣವನ್ನು ಮುಂಚೆನೇ ಹೇಳಿಬಿಟ್ರೆ, ಕಲ್ಯಾಣಮಯ ಗುಣವನ್ನು ಹೇಳಲಿಕ್ಕೆ ಏನಾಗುತ್ತೆ, ಅದಕ್ಕೆ ನಾವು ಸಪೋರ್ಟ್ ಏನು ಮಾಡಿರಲ್ಲ. ಕಲ್ಯಾಣಮಯ ಗುಣ ಅಂದಾಗ ಏನು ಹೇಳ್ತಾರೆ ಜನ, ಬೇರೆ ವಾದಿಗಳು ಏನು ಹೇಳ್ತಾರೆ ಅಂದರೆ, ದೋಷ ಇರ್ಬೋದು ಅದರಲ್ಲಿ, ಆ ಗುಣಗಳಲ್ಲಿ ದೋಷಪೂರ್ಣತ್ವ, ನಾವು ನಿರ್ದೋಷತ್ವ ನಾವು ಸಮರ್ಥನೆ ಮಾಡಿಲ್ಲ ಇನ್ನೂ. ಕಲ್ಯಾಣಮಯ ಗುಣಗಳನ್ನು ಮೊದಲು ತಂದುಬಿಟ್ರೆ ಏನಾಗತ್ತೆ, ಅವನ ನಿರ್ದೋಷತ್ವವನ್ನು, ಕಲ್ಯಾಣಮಯ ಗುಣವನ್ನು ಉಪಪಾದಿಸಲ್ಲ ನಾವಿನ್ನು. ಅದನ್ನು ಉಪಪಾದಿಸಲಿಕ್ಕೆ, ಅದನ್ನು ಸಮರ್ಥಿಸಲಿಕ್ಕೆ ನಿರ್ದೋಷತ್ವ ಅನ್ನೋದನ್ನು ಮೊದಲು ತರ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಯಾವುದೇ ಗ್ರಂಥವನ್ನು ನಾವು ರಚಿಸಬೇಕು, ಯಾರಾದರೂ ಜ್ಞಾನಿಗಳು ರಚಿಸ್ತಾರಲ್ವ, ಅದಕ್ಕೆ ವಿಘ್ನ ಪರಿಹಾರಕ್ಕೋಸ್ಕರ ಮಂಗಳ ಶ್ಲೋಕ ಮಾಡ್ತಾರೆ ಅನ್ನೋದು ಪ್ರತೀತಿ. ವಿಘ್ನ ಪರಿಹಾರಕ್ಕೆ ಮಂಗಳ ಶ್ಲೋಕ ಅನ್ನೋದು ಪ್ರತೀತಿ ಅಂತಂದರೆ, ವಿಘ್ನ ಅಂದರೆ ದೋಷ. ವಿಘ್ನಾದಿ ದೋಷಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಭಗವಂತನಿಗೆ ಅಸ್ಪೃಷ್ಟ ದೋಷಗಂಧಾಯ, ಭಗವಂತನಿಗೆ ನಿರ್ದೋಷಿ ನೀನು ಅಂತ ಹೇಳಿದರೆ ನಮ್ಮ ದೋಷ, ನಮ್ಮ ಯಥಾಶಕ್ತಿ ಅದು ಪರಿಹಾರ ಆಗತ್ತೆ ಅನ್ನೋದಕ್ಕೆ ನಿರ್ದೋಷತ್ವವನ್ನು ಮೊದಲು ತೋರಿಸ್ತದೆ. ಇದು ಒಂದು 3ನೇ ಕಾರಣ. 4ನೇ ಕಾರಣ ಹೇಳ್ತಾರೆ, ನಮ್ಮ ಅಜ್ಞಾನ ನಿವೃತ್ತಿ, ದೋಷ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಇದು ಮೋಕ್ಷ. ಹೌದಾ? ಇದೇ ಕ್ರಮದಲ್ಲಿ ಮೋಕ್ಷಕ್ಕೆ ಹೋಗಬೇಕು. ನಮ್ಮ ದೋಷಗಳನ್ನು ಕಳೆದುಕೊಂಡು ಬಿಟ್ಟು ನಮ್ಮ ಸ್ವರೂಪದ ಆನಂದವನ್ನು ನಾವು ಅನುಭವಿಸಬೇಕು. ಆ ಸ್ವರೂಪದ ಆನಂದವನ್ನು ನಾವು ಅನುಭವಿಸಬೇಕಲ್ಲ, ಸ್ವರೂಪದ ಆನಂದವನ್ನು ನಾವು ಅನುಭವಿಸಬೇಕು ಅಂದರೆ ನಮ್ಮಲ್ಲಿ ದೋಷ ಹೋಗಬೇಕು.
ಅದೇ ರೀತಿಯಲ್ಲಿ ಭಗವಂತ ಮೋಕ್ಷ ಕೊಡ್ತಾನೆ. ಭಗವಂತ ಮೋಕ್ಷ ಕೊಡ್ತಾನೆ, ಈ ರೀತಿಯಾಗಿ ಈ ಕ್ರಮವಾಗಿ ನಾವು ಉಪಾಸನೆ ಮಾಡಬೇಕು ಅನ್ನುವುದನ್ನು ತಾತ್ಪರ್ಯ ಚಂದ್ರಿಕದಲ್ಲಿ ವ್ಯಾಸರಾಯರು ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ. ಈ ಮಂಗಳಾಚರಣ ಚಿಂತನೆ ಅವರ ಆರಾಧನೆ ದಿವಸ ಮೊದಲಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಅವರ ಚರಿತ್ರೆಗಳು ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿರುತ್ತೆ. ಆ ಚರಿತ್ರೆಗಳ ಅವರ ಗ್ರಂಥಗಳ ಮಹಿಮೆಯನ್ನು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಆ ಚಂದ್ರಿಕಾ ಗ್ರಂಥದ ಮಂಗಲ ಶ್ಲೋಕದ ಸ್ವಲ್ಪ ಸ್ಪರ್ಶವನ್ನು ಮಾಡಿದ್ದೇವೆ. ಆಮೇಲೆ ವ್ಯಾಸರಾಜರ ಅವತಾರ ಮಾಡಿದ್ದೇನು, ಅಧಿಕ ವೈಶಾಖ ಮಾಸ ಪ್ರಭವನಾಮ ಸಂವತ್ಸರ ಸಪ್ತಮಿ. ಅವರ ತಂದೆ ತಾಯಿ, ಅದರ ಬಗ್ಗೆ ವ್ಯಾಸಯೋಗಿ ಚರಿತ್ರೆಯಲ್ಲಿ ಬೇರೆ ಇದೆ, ವ್ಯಾಸ ಯತೀಶ ಚರಿತ್ರೆಯಲ್ಲಿ ಬೇರೆ ಇದೆ. ವ್ಯಾಸ ಯತೀಶ ಚರಿತ್ರೆಯನ್ನು ತಗೊಂಡ್ಕೊಂಡ್ರೆ ರಾಮಾಚಾರ್ಯರು ಲಕ್ಷ್ಮೀಬಾಯಿ ಅಂತಲೇ ಇಟ್ಕೊಳ್ಳೋಣ, ಅದರಲ್ಲಿ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಅಂತ. ಹಾಗೆ ವ್ಯಾಸ ಯತೀಶ ಚರಿತ್ರೆ ತಗೊಂಡ್ರೆ ರಾಮಾಚಾರ್ಯರು ಹಾಗೂ ಲಕ್ಷ್ಮೀಬಾಯಿ ಬಹಳ ಸಾಧ್ವ ದಂಪತಿಗಳು, ಬಹಳ ಸಾಧಕರು, ವ್ರತನಿಷ್ಠರು, ನಿಯಮನಿಷ್ಠರು. ಅವರು ಎಲ್ಲ ವ್ರತಗಳನ್ನು ಮಾಡಿರ್ತಾರೆ, ಎಲ್ಲ ನಿಯಮಗಳು, ಭಗವಂತನ ಪರಮ ಭಕ್ತರು. ಆದರೆ ಅವರಿಗೆ ಮಕ್ಕಳಾಗಿರೋದು, ಸಂತಾನ ಆಗಿರೋದಿಲ್ಲ ಅಂತ ದುಃಖ ಇರುತ್ತೆ. ಅವರು ಗಂಗಾ ಪುಣ್ಯ ಜಲದಲ್ಲಿ ಸ್ನಾನ ಮಾಡಬೇಕು ಅಂತ ಕಾಶಿ ಯಾತ್ರೆ ಕಡೆ ಹೊರಟಿರ್ತಾರೆ. ಕಾಶಿ ಯಾತ್ರೆ ಕಡೆ ಹೊರಡಬೇಕಾದ್ರೆ ಅನಾರೋಗ್ಯದಿಂದ ಸ್ವಲ್ಪ ದೂರ ಹೋದರೆ ಆ ರಾಮಾಚಾರ್ಯರು ಮೃತ ಹೊಂದ್ತಾರೆ. ಅಲ್ಲಿರುವ ಆವಾಗ ಅವಳ ಸಾಧ್ವಿ ಶಿರೋಮಣಿ ಅವರ ಪತ್ನಿ ಏನು ಮಾಡ್ತಾಳೆ, ಪತಿ ಸತ್ತು ಹೋದರು, ಮಕ್ಕಳಿಲ್ಲ, ಇನ್ನೇನು ನಾನು ಸಹಗಮನ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿರುವ ಬ್ರಾಹ್ಮಣರನ್ನು ಪರ್ಮಿಷನ್ ಕೇಳ್ತಾರೆ. ಬ್ರಾಹ್ಮಣರು, ನಮ್ಮ ಕೈಯಲ್ಲಿ ಆಗಲ್ಲ, ಇಲ್ಲೇ ಹತ್ತಿರದಲ್ಲಿ ಒಬ್ಬ ಮಹಾಜ್ಞಾನಿಗಳಿದ್ದಾರೆ, ಯತಿವರಿ, ಅವರು ಹೇಳಿದ್ದಕ್ಕೆ ದೇವರು ಇಲ್ಲ ಅನ್ನಲ್ಲ, ಅವರ ಹತ್ತಿರ ಹೋಗೋಣ, ಕರ್ಕೊಂಡು ಹೋಗ್ತೀವಿ, ಅವರಿಂದ ನೀನು ಅಪ್ಪಣೆಯನ್ನು ಪಡೆದು ಸಹಗಮನ ಮಾಡಬಹುದು ಅಂತ ಆ ಪತ್ನಿಗೆ ಹೇಳ್ತಾರೆ. ಪತ್ನಿಯನ್ನು ಕರ್ಕೊಂಡು ಬರ್ತಾರೆ. ಅವರು ಭಾಳ ದೂರ ಏನು ಹೋಗಿರಲ್ಲ, ಆ ಬನ್ನೂರಿನಿಂದ ಸ್ವಲ್ಪ ಮುಂದೆ ಬಂದರೆ ಇವರು ಆ ಯಾತ್ರೆಗೆ ಹೊರಟವರು ಈ ಕಡೆ ಬರ್ತಾರೆ. ಬ್ರಹ್ಮಣ್ಯ ತೀರ್ಥರು ಸೂರ್ಯಾಂಶ ಸಂಭೂತರು, ಅವರು ಬದರಿ ಯಾತ್ರೆ ಮುಗಿದುಕೊಂಡು ನಾರಾಯಣನ ದರ್ಶನ ಮಾಡಿಕೊಂಡು ನಾರಾಯಣನಿಂದ ಅನುಗ್ರಹ ಪಡೆದುಕೊಂಡು ನಿನಗೆ ಒಬ್ಬ ಶ್ರೇಷ್ಠ ಶಿಷ್ಯ ಸಿಗ್ತಾನೆ ಅಂತ ಅನುಗ್ರಹ ಪಡೆದುಕೊಂಡು ಉತ್ತರಾಧಿಕಾರಿಯಾಗಲಿಕ್ಕೆ ಅವರು ಕೇಳತ್ಲು, ನಿನಗೆ ಶ್ರೇಷ್ಠ ಶಿಷ್ಯ ಸಿಗ್ತಾನೆ ಅಂತ ಹೇಳತ್ಲು. ಆ ಅನುಗ್ರಹ ಪಡೆದುಕೊಂಡು ಬ್ರಹ್ಮಣ್ಯ ತೀರ್ಥರು ಇಲ್ಲಿ ಬರ್ತಾರೆ. ನೋಡಿ, ಹೋಗುವವರೊಬ್ಬರು ಬರುವವರೊಬ್ಬರು. ಕೊನೆಗೇನಾಯಿತು, ಆ ತೀರ್ಥಕ್ಷೇತ್ರದ ದರ್ಶನ ಮಾಡಿದರಲ್ಲ ಆ ಯತಿಗಳು, ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು, ಅವರ ದರ್ಶನ ಪಡೆದರೆ ಆ ಗಂಗಾಜಲದ ಫಲ ಬಂದು ಹೋಯ್ತು. ಅವ್ರಿಗೆ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತೇನಿಲ್ಲ, ಬಂತು. ಇವರು ಬಂದರು. ಆ ಬಂದು ಬಿಟ್ಟು ಏನಾಯಿತು, ಅವರು ಕೇಳ್ತಾರೆ, ಬ್ರಹ್ಮಣ್ಯ ತೀರ್ಥರ ಹತ್ರ ಅವರ ಪತ್ನಿ ಹೇಳ್ತಾಳೆ, ಬ್ರಹ್ಮಣ್ಯ ತೀರ್ಥರು ಜಪ ಮಾಡ್ತಾ ಕೂತಿರ್ತಾರೆ, ಬಂದು ಕೇಳ್ತಾಳೆ, ನಮ್ಮ ಪತಿ ಮರಣ ಹೊಂದಿದ್ದಾನೆ, ನಮಗೆ ಸಹಗಮನದ ಅಪ್ಪಣೆ ಕೊಡಿ. ಜ್ಞಾನಿಗಳು ಸಾಮಾನ್ಯ ಕಣ್ತೆರೆದು ನೋಡಲ್ಲ ಜಾಸ್ತಿ, ಲೌಕಿಕವಾಗಿ ಅವರು ಒಳಗಣ್ಣಿಂದ ಭಗವಂತನನ್ನು ಧ್ಯಾನಿಸ್ತಾ ಇರ್ತಾರೆ, ಹೊರಗಣ್ಣು ಮುಚ್ಚಿರ್ತಾರೆ. ಅವರು ನೋಡಿದಾಗ ಅವರು ಕಣ್ಣು ತೆರೀತಾರೆ. ಕಣ್ಣು ತೆರೆದು ನೋಡಿ ಇವಳು ಏನಂತಾರೆ, ಅಪ್ಪಣೆ ಕೊಡಬೇಕಲ್ವ ಅವರು, ದೀರ್ಘ ಸುಮಂಗಲಿ ಭವ ಅಂತ ಅಂದ್ಬಿಡ್ತಾರೆ. ಯತಿಗಳಾಗಿ ಆಶೀರ್ವಾದನೆ ಮಾಡಲ್ಲ. ಇವರಿಗೆ ಅದು ಇತ್ತು, ಮಾಡಬೇಕು ಅಂತ ಭಗವಂತನ ಆಜ್ಞೆ ಇತ್ತು, ದೀರ್ಘ ಸುಮಂಗಲಿ ಭವ ಅಂತಾರೆ. ಅವರ ಶಿಷ್ಯರೆಲ್ಲ, ಏನು ಗುರುಗಳೇ ನೀವು, ಅವರ ಪತಿ ಸತ್ತು ಹೋಗಿದ್ದಾನೆ, ಅವರ ಸಾಗಮನಕ್ಕೆ ಕೇಳಿಕ್ಕೆ ಬಂದರೆ ನೀವು ಈ ಥರ ಹೇಳ್ತಿರಲ್ಲ, ಏನು ಅಸಂಬದ್ಧ ಮಾತಾಡ್ತಿರಲ್ಲ ಅಂದಾಗ ಅವ್ರು ನಗ್ತಾರೆ, ಪುತ್ರವತಿ ಭವ ಅಂತಾರೆ. ಇವರಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ಪುತ್ರವತಿ ಭವ ಅಂತಿರಲ್ಲ ಹೇಗೆ ಅಂತ ಕೇಳಿದ್ರು. ಆವಾಗ ಅವ್ರು ಹೇಳ್ತಾರೆ, ನಾನು ನುಡಿದಿಲ್ಲ, ಹರಿ ನನ್ನ ಹತ್ತಿರ ನನ್ನ ಆಳಿಗೆಯಲ್ಲಿ ನಿಂತು ನುಡಿಸಿದ್ದಾನೆ, ಅವನ ಮಾತನ್ನು ಸತ್ಯ ಮಾಡುವುದು ಅವನ ಜವಾಬ್ದಾರಿ, ನನ್ನ ಜವಾಬ್ದಾರಿ ಏನೂ ಅಲ್ಲ ಅಂತ. ಹೌದು, ನಾನು ಹೇಳಿದ್ದು ಸತ್ಯ ಅಂತ ಅವ್ರು ಹೇಳಿಲ್ಲ, ನಾನು ನುಡಿಸಿದ್ದು ಹರಿ, ಅವನೇ ಸರಿ ಮಾಡ್ತಾನೆ ಅದನ್ನು ಅಂತ ಹೇಳ್ತಾರೆ. ಆವಾಗ ಆ ಶಂಕೋದಕವನ್ನು ಪ್ರೋಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಇವರಿಗೆ ಕೊಡ್ತಾರೆ, ಮತ್ತೆ ಜಪಿಸ್ಕೊಡ್ತಾರೆ. ಅದನ್ನು ಪ್ರೋಕ್ಷಣೆ ಮಾಡ್ತಾರೆ. ಅವರು ಆವಾಗ ತಾನೇ ನಿದ್ದೆಯಿಂದ ಎದ್ದಂತೆ ರಾಮಾಚಾರ್ಯ ಎದ್ದು ಬಿಟ್ಟು ಅವರು ಕಾಶಿ ಯಾತ್ರೆ ಮುಂದುವರೆಸಿ ಬರ್ತಾರೆ. ಮತ್ತೆ ಬಂದ ಮೇಲೆ ಬ್ರಹ್ಮಣ್ಯ ತೀರ್ಥರನ್ನ ಭೇಟಿ ಆಗ್ತಾರೆ. ಆವಾಗ ರಾಮಾಚಾರ್ಯ ಹೇಳ್ತಾರೆ, ನೋಡಿ, ನಾನು ಈ ಬದುಕಿರುವುದು ನಿಮ್ಮಿಂದ, ಈ ಜೀವ ನಿಮ್ಮಿಂದ ಇದೆ, ಈ ದೇಹ ನಾನು ಎಂದೋ ಸತ್ತೋಗಿದ್ದೇನೆ, ನೀವು ಬದುಕಿಸಿ ಜೀವ ಕೊಟ್ಟಿದ್ದು ನನಗೆ ಪುನರ್ಜೀವ ಕೊಟ್ಟಿದ್ದಿಲ್ಲಿ, ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ ಅಂತ.
ಆವಾಗ ಅವ್ರು ಹೇಳ್ತಾರೆ, ಏನು ಹೇಳಲ್ಲ, ಹೇಳ್ತಾರೆ ನಿಮ್ಮ ಮಗ ಹುಟ್ಟಿದ್ದನ್ನು ನಮ್ಮ ಮಠಕ್ಕೆ ಕೊಡಿ. ಇವರಂತಾರೆ ನಮ್ಮಂಥವ್ರಿಗೆ ಅಂದರೆ ಹುಟ್ಟೋದೇ ಕಷ್ಟ, ಸ್ವಾಮಿಗಳಿಗೆ ಮಕ್ಕಳನ್ನ ಕೇಳಿದರೆ ಮಠಕ್ಕೆ ಸೇರಿಸು ಅಂತಾರಲ್ಲಪ್ಪ, ಇವರು ಏನು ಮಾಡಬೇಕು ಅಂತ ನಾವಂತೀವಿ. ಅವರು ಸಾಧ್ವಿ ಶಿರೋಮಣಿಗಳು ಅವರೇನಂತಾರೆ, ನಿಮ್ಮಿಂದ ಬಂದ ದೇಹ ಮತ್ತು ಜೀವಿಸಿದ್ದೇ ನಿಮ್ಮಿಂದ, ಹರಿ ಇಚ್ಛೆ ಅಂತಂತಾರೆ. ಹರಿ ಇಚ್ಛೆ ಅಂತಂತಾರೆ, ಮುಂದೆ ಹೋಗ್ತಾರೆ. ನೋಡಿ ಇಲ್ಲಿ ಬ್ರಹ್ಮಣ್ಯ ತೀರ್ಥರ ಏನು, ಬ್ರಹ್ಮಣ್ಯ ತೀರ್ಥರ ಸಾಮಾನ್ಯ ಇತಿಗಳ ಅಲ್ಲ, ಸೂರ್ಯಾಂಶ ಸಂಭೂತರು. ಅವರು ಏನು ನುಡಿದ್ರೂ ಅದು ಭಗವಂತ ಸರಿ ಮಾಡ್ತಾ ಇರ್ತಾನೆ. ಅಖಂಡ ವಿದ್ವಾಂಸರವರು ಪಾಠ ಹೇಳ್ಕೊಡ್ತಿದ್ರು ಶಿಷ್ಯಂತರಿಗೆ. ಆಮೇಲೆ ಅವರು ಟೀಕಾಚಾರ ತತ್ವಪ್ರಕಾಶಿಗೆ ಟೀಕೆಯನ್ನು ಬರೆದಿದ್ದಾರೆ ಅಂತ ಉಲ್ಲೇಖ ಇದೆ. ಅದು ಎಷ್ಟು ಮಟ್ಟಿಗೆ ಸಿಕ್ಕಿದೆಯೋ ಗೊತ್ತಿಲ್ಲ, ಬಟ್ ಟೀಕೆ ಬರೆದಿದ್ದಾರೆ ಅವರು ತತ್ವಪ್ರಕಾಶಕ್ಕೆ. ಯಾವ ಯತಿಗಳು ತಮ್ಮ ಶಿಷ್ಯನು ಅವರಿಂದ ಆಶ್ರಮ ಕೊಟ್ಟು ಅವರಿಗಿಂತ ಹೆಚ್ಚಾಗಿ ಮನ್ನಣೆ ಗಳಿಸಿ ಬರ್ತಾನೋ, ಅವರ ಗುರುಗಳು ಗ್ರಂಥ ರಚಿಸಿಲ್ಲ ಅಂದರೆ ರಚಿಸುವ ಯೋಗ್ಯತೆ ಇಲ್ಲ ಅಂತಲ್ಲ ಅವರಿಗೆ. ಅವರಿಗೆ ಹರಿಯ ಆಜ್ಞೆ ಇರುತ್ತೆ, ನೀನು ಇವನಿಗೆ ಕೊಡುವು, ಇವನು ಮುಂದುವರೆಸ್ತಾನೆ ಅಂತ. ಆ ಜ್ಞಾನಿಗಳು, ಅಂತಹ ಜ್ಞಾನಿಗಳೆಲ್ಲ ಅಂದರೆ ಇಂಥ ಜ್ಞಾನಿಗಳು ಅವ್ರ ಮಕ್ಕಳ ಅವರ ಆಶ್ರಮ ತಗೊಳ್ತಾನೆ ಇರಲಿಲ್ಲ. ನಾವು ಯೋಚನೆ ಮಾಡಬೇಕು, ಈಗ ಬರುತ್ತೆ ವ್ಯಾಸತೀರ್ಥರು ಮಹಾಮಹಿಮರು, ಬ್ರಹ್ಮಣ್ಯ ತೀರ್ಥರು ಅಷ್ಟೇ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಕಳಿಸ್ಬಿಟ್ರು ಶ್ರೀಪಾದರಾಯರ ಹತ್ರ ಅಂತ. ಆ ಥರ ಸರ್ವದಾಸಲ್ಲ, ಬ್ರಹ್ಮಣ್ಯ ತೀರ್ಥರು, ವ್ಯಾಸತೀರ್ಥರು ಬ್ರಹ್ಮಣ್ಯ ಸ್ತೋತ್ರ ಮಾಡ್ಬೇಕಾದ್ರೆ ಹೇಳ್ತಾರೆ ಎಂಥ ತತ್ವಜ್ಞಾನಿಗಳವರು ಅಂತ. ಹಾಗಾಗಿ ಬ್ರಹ್ಮಣ್ಯ ತೀರ್ಥರು ಏನು ಮಾಡ್ತಾರೆ ನೋಡಿ, ಆವಾಗಿನ ಕಾಲದಲ್ಲಿ ಇಂಟರ್ನೆಟ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಫೋನ್ ಇರಲಿಲ್ಲ. ಅಲ್ಲಿ ಅವರಿಗೆ ಪ್ರಸವ ಆಗತ್ತೆ ಅಂತ ಇವ್ರಿಗೆ ಗೊತ್ತಾಗತ್ತೆ. ಇವರು ಸೂರ್ಯಾಂಶರ್ರಿ, ಎಲ್ಲೂ ಬೆಳಕು ಚೆಲ್ಲೋರು ಇವರು. ಇವ್ರಿಗೆ ಕತ್ತಲೆ ಅನ್ನೋದೇ ಇಲ್ಲ. ಇವ್ರು ಹೇಗೆ, ಇವ್ರೇನು ಮಾಡ್ತಾರೆ, ಅವರಿಗೆ ಪ್ರಸವ, ತನ್ನ ಶಿಷ್ಯರನ್ನು ಕರೀತಾರೆ, ಹೆಣ್ಮಕ್ಳನ್ನು ಕರೀತಾರೆ, ಕರೆದು ಬಿಟ್ಟು ಅಲ್ಲಿ ಆ ಗೌರಿ ದೇವಿ ಮಗುವನ್ನು ಹೆತ್ತಾ ಇದ್ದಾಳೆ, ಮಗುವಿಗೆ ಭೂಸ್ಪರ್ಶ ಆಗಬಾರ್ದು, ಬಂಗಾರದ ಹರಿವಾಣವನ್ನು ಕೊಡ್ತೀನಿ, ಸ್ವರ್ಣ ಹರಿವಾಣವನ್ನು ಕೊಡ್ತೀನಿ, ಅದರ ಮೇಲೆ ಮಗುವನ್ನು ಕೂಡಿಸಿಕೊಂಡು ಕರ್ಕೊಂಡು ಬರಬೇಕು ಅಂತ ಆಜ್ಞೆ ಮಾಡ್ತಾರೆ. ಆವಾಗ ಏನಾಗುತ್ತೆ, ಆ ದಂಪತಿಗಳು ಆವಾಗ ದ್ವಾದಶಿ, ಅವರು ಏನು ಹೇಳ್ತಾರೆ, ಮನೆಯಲ್ಲಿ ಏನಾಗುತ್ತೆ ಅಂದರೆ ದ್ವಾದಶಿ ದಿವಸ ಏನಾಗುತ್ತೆ ಅಂತಂದರೆ, ದ್ವಾದಶಿ ಅಲ್ಲ ಸಪ್ತಮಿ ದಿವಸ ಅವರ ಮನೆಯಲ್ಲಿ ಎಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲ ಜಪತಪಗಳನ್ನು ಮಾಡ್ತಾ ಇರ್ತಾರೆ. ಜಪತಪಗಳನ್ನು ಮಾಡಬೇಕಾದ್ರೆ ಈ ಸಾಧ್ವಿ ಶಿರೋಮಣಿಗೆ ಪ್ರಸವ ವೇದನೆ ಸ್ಟಾರ್ಟ್ ಆಗುತ್ತೆ. ಪ್ರಸವ ವೇದನೆ ಸ್ಟಾರ್ಟ್ ಆಗತ್ತೋ ಈ ಶಿಷ್ಯರು ನಾರಿಮಣಿಯರು ಬಂದಿರ್ತಾರಲ್ಲ, ಇವರು ಹೇಳ್ತಾರೆ, ಈ ಬ್ರಹ್ಮಣ್ಯ ತೀರ್ಥರು ಬಂಗಾರದ ಹರಿವಾಣವನ್ನು ಕೊಟ್ಟಿದ್ದಾರೆ, ಮಗುವಿಗೆ ಸ್ಪರ್ಶ ಆಗಬಾರ್ದು, ಭೂಸ್ಪರ್ಶ ಆಗಬಾರ್ದು, ಕರ್ಕೊಂಡು ಹೋಗಬೇಕು ಅಂತಾರೆ. ಮಗುವಿನ ಜನನ ಆಗತ್ತೆ, ವ್ಯಾಸರಾಯರು ಅವತಾರ ಮಾಡ್ತಾರೆ, ಸ್ವರ್ಣ ಹರಿವಾಣದಲ್ಲಿ ಕರೆದುಕೊಂಡು ಬರ್ತಾರೆ. ಈಗ ಒಂದು ವಿಷಯ ನಾವು ತಿಳಿದು, ಸ್ವರ್ಣಮಯ ಅಂದರೆ ಬಂಗಾರದ ಹರಿವಾಣ ನಾವು ಕೇಳಿದ್ವಿ. ಇದು ಒಂದು ಪದಾರ್ಥಗಳ ಚಿಂತನೆ. ಇಲ್ಲಿ ಸ್ವಲ್ಪ ಅಧ್ಯಾತ್ಮದ ಚಿಂತನೆ ಮಾಡಬೇಕು. ಸ್ವರ್ಣಮಯ, ಸ್ವರ್ಣ ಅಂದರೆ ಏನು, ಸುವರ್ಣ, ಸ್ವರ್ಣ ಒಳ್ಳೆಯ ವರ್ಣ, ಯಥಾರ್ಥವಾದ ವರ್ಣ ಅಂದರೆ ಏನು, ವೇದಗಳ ಅನುಸಾರಿಯಾದ ಪುರಾಣಗಳು, ಇತಿಹಾಸ ಪುರಾಣಗಳು ವೇದದ ಅನುಸಾರಿಯಾದವು, ವೇದಕ್ಕೆ ವಿರುದ್ಧವಾದವಲ್ಲ, ವೇದದ ಅನುಸಾರಿಯಾದ ಗ್ರಂಥಗಳು. ಸುವರ್ಣ ಅಂದರೆ ಏನು, ಸುವರ್ಣ ಅಂದರೆ ವೇದಗಳು ಅಂದರೆ ಲಕ್ಷ್ಮೀದೇವಿ, ವೇದಗಳ ಅಭಿಮಾನಿ ಲಕ್ಷ್ಮೀದೇವಿ. ಆ ಹರಿವಾಣದಲ್ಲಿ ಅಭಿಮಾನಿಯಾಗಿ ಲಕ್ಷ್ಮೀದೇವಿ ಹೋಗ್ತಾಳೆ. ಅಲ್ಲಿ ಆ ಹರಿವಾಣದಲ್ಲಿ ಏನು ಮಾಡ್ತೀವಿ, ಈಜಾಡುವವರು ಯಾರು, ವಾಯುದೇವರು ಹರಿವಾಣದಲ್ಲಿದ್ದಾರೆ. ಅದನ್ನು ಕೂಡಿಕೊಂಡು ವ್ಯಾಸರಾಯರನ್ನ ಮಗುವನ್ನು ಹಾಕ್ತಾರೆ. ಅಲ್ಲೇ ದ್ಯೋತಕದು, ವ್ಯಾಸರಾಯರು ವಾಯಾವೇಶ ಸಮಾವಿಷ್ಟ ಅಂತ ಅಲ್ಲಿ ಆ ಮಗುವನ್ನು ಕೂಡಿಸ್ತಾರೆ. ವಾಯುದೇವರ ಅನುಗ್ರಹದಿಂದ ಸಕಲ ಗ್ರಂಥಗಳನ್ನು ವೇದ ಅನುಸಾರಿಯಾಗಿ ಬರೆದು ಅಪ್ರತಿಮ ಪ್ರಚಂಡರಾಗಿ ಮೆರೆಯುತ್ತಾರೆ ವ್ಯಾಸತೀರ್ಥರು. ಮುನಿತ್ರಯರಲ್ಲಿ ಒಬ್ಬರಾಗ್ತಾರೆ. ಅದಕ್ಕೆ ಪುರಂದರದಾಸ ಹೇಳ್ತಾರೆ, ಏಸು ಮನಿ ಇದ್ದರೇನು ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ. ಅಂದರೆ ಬೇರೆ ಯಾರು ಉದ್ಧಾರ ಮಾಡಿಲ್ಲ ಅಂತಲ್ಲ, ಟೀಕಾಚಾರ ಉದ್ಧಾರ ಮಾಡಿಲ್ಲ ಅಂತಲ್ಲ, ಅದು ಹೇಳಿದ್ದು ವ್ಯಾಸಮುನಿಯ ಮಹಿಮೆಯನ್ನು ಹೇಳ್ತಾರೆ. ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ ಅಂತ. ಇದು ಯಾಕೆ ಬಂತು, ಬಂಗಾರದ ಹರಿವಾಣ ಯಾಕೆ ಬ್ರಹ್ಮಣ್ಯ ತೀರ್ಥ ಕೊಟ್ಟರು, ಯಾಕೆ ಕೊಟ್ಟು, ಬಂಗಾರದ ಹರಿವಾಣ ಅಂದರೆ ಲಕ್ಷ್ಮೀದೇವಿ ಸನ್ನಿಧಾನ, ಅದರಲ್ಲಿ ಲಕ್ಷ್ಮೀ ಮಲಗುವವರು ಯಾರು, ಮುಖ್ಯ ಪ್ರಾಣದೇವರ ಅಲ್ಲಿ ಮಲಗಿದ್ರೆ ಆ ತೊಡೆಯ ಮೇಲೆ ವ್ಯಾಸರಾಜ ಮಲಗಿ ಬಂದರು ಅಂದರೆ ಅವ್ರು ಇನ್ನೇನು ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಪ್ರಸಿದ್ಧರಾಗಲೇಬೇಕು. ಅಂತಹ ಮಹಿಮೆಯನ್ನು ಅವರ ಅವತಾರದ ಮೊದಲಿನಲ್ಲೇ ತೋರಿಸ್ಬಿಟ್ರು ಅವರು. ಇದು ನಾವು ಮಾಡುವ ಅಧ್ಯಾತ್ಮ ಚಿಂತನೆ. ಏನು ಬಂಗಾರ ಹೋದ್ರು ಸ್ಪರ್ಶ ಆಗಲಿಲ್ಲ, ಇದನ್ನು ತಿಳ್ಕೊಂಡ್ರೆ ಅಂಥ ಫಲ ಬರುತ್ತೆ ಅಂತ ನನಗೆ ಅನಿಸಲ್ಲ. ಅಧ್ಯಾತ್ಮದ ತಿಳ್ಕೊಬೇಕು ಅದನ್ನು. ಯಾಕೆಂದರೆ ಒಂದೊಂದು ಅರ್ಥಕ್ಕೂ ಶಾಸ್ತ್ರದಲ್ಲಿ ಒಂದೊಂದು ಪದಕ್ಕೂ ಅರ್ಥ ಭಾಳ ಇದೆ.
ಹಾಗೆ ಬರ್ತಾರೆ. ಬಂದು ಬಿಟ್ಟರೆ ಆ ಮಗುವನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದುಬಿಟ್ಟು ಏನು ಮಾಡ್ತಾರೆ, ಕಣ್ಣುವ ನದಿ ತೀರದಲ್ಲಿ ಬಂದುಬಿಟ್ಟು ಅದನ್ನು ಸ್ವಚ್ಛ ಮಾಡ್ತಾರೆ. ತಾವೇ ಸ್ವಚ್ಛ ಮಾಡ್ತಾರೆ ಅಂತಿದೆ, ಯತಿಗಳು ಸ್ವಚ್ಛ ಮಾಡಲಿಲ್ಲ ಅಂದರೂ ಶಿಷ್ಯಂದರು ಸ್ವಚ್ಛ ಮಾಡ್ತಾರೆ ಅಂತಲೇ ತಿಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸ್ವಚ್ಛ ಮಾಡ್ತಾರೆ. ಸ್ವಚ್ಛ ಮಾಡಿಬಿಟ್ಟು ಏನು ಮಾಡ್ತಾರೆ, ಸ್ವಚ್ಛ ಮಾಡಿಬಿಟ್ಟು ಮಗುವಿಗೆ ತಾಯಿಯ ಸ್ತನ್ಯಪಾನವೂ ಇಲ್ಲ. ಮಗು ಮಾಂಸ ರಕ್ತಗಳಿಂದ ಮಿಶ್ರಿತವಾಗಿದ್ದ, ಅದರಿಂದ ಉದ್ಭವ ಆಗಿದ್ದ ಸ್ತನ್ಯಪಾನ ಹಾಲು ಇಲ್ಲ ತಾಯಿದು. ಅದಕ್ಕೆ ಯಾವ ಹಾಲು ಕೊಡ್ತಾರೆ, ಅದಕ್ಕೆ ತಮ್ಮ ಸಂಸ್ಥಾನ ದೇವತೆ ಪಟ್ಟಾಭಿರಾಮ ಮತ್ತು ಅದರಲ್ಲಿ ಅಭಿಷೇಕ ಮಾಡಿದ ಹಾಲನ್ನು ಈ ಮಗು ಕುಡಿಸ್ತಾರೆ. ಇಲ್ಲಿ ನೋಡಿ, ಇದಕ್ಕೂ ಅಲ್ಲಿಗೆ ನಾವು ಸಂಬಂಧ ಕಲಿಸ್ಬೋದು. ಹರಿವಾಣದಲ್ಲಿ ಹುಟ್ಟಿತು ಮಗು ಬಂತು, ಅದಕ್ಕೆ ತಾಯಿಯ ಸ್ತನ್ಯಪಾನ ಆಗಲ್ಲ, ವಾಯಾವೇಶ ಸಮಾವಿಷ್ಟ ಅದು ಬಂದು ಬಿಟ್ಟು ಎಲ್ಲಿ ನಿಲ್ತು, ಅದು ಏನು ಸಿಕ್ತು, ಭಗವಂತನಿಗೆ ಅಭಿಷೇಕ ಮಾಡಿದ ಕ್ಷೀರ ಅದು ಕುಡಿತು. ಅಂದರೆ ಕ್ಷೀರ ಅಂದರೆ ಅಮೃತ, ಅದಕ್ಕೆ ವಿಸ್ಮರಣೆ ಇಲ್ಲ, ನಿರಂತರ ಜ್ಞಾನ. ಆ ಕ್ಷೀರವನ್ನು ಕುಡಿಸಿದ್ರು ಅಂದರೆ ಚಿಕ್ಕ ಮಗುವಿನಿಂದಲೇ ಅದು ಭಗವಂತನ ಅಮೃತ, ಅಂದರೆ ಮೋಕ್ಷಪ್ರದವಾದ ಗ್ರಂಥಗಳನ್ನು ಅದು ಕುಡಿಯಿತು. ಅದು ಆಮೇಲೆ ಜನಕ್ಕೆ ತೋರಿಸಿದ್ದು. ಅವ್ರಿಗೆ ಎಲ್ಲಿಂದ ಶಕ್ತಿ ಬಂತು, ಭಗವಂತನ ಅಭಿಷೇಕದ ಕ್ಷೀರ ಅಂದರೆ ಅಮೃತ. ಆ ಅಮೃತದ ಪಾನ ಮಾಡ್ತಾ ಬೆಳೀತು ಮಗು. ನಾವು ಬೆಳಿತೀವಿ ದೋಷಪೂರಿತ ಸ್ತನ್ಯಪಾನನೇ. ಈ ಸ್ತನ್ಯಪಾನನೇ ಇಲ್ಲ, ಬಾಟ್ಲಿ ಪಾನನೇ ನಮ್ಮದು. ಈಗೆಲ್ಲ ಇಲ್ಲೇ ಇಲ್ಲ. ಹಾಗಾಗಿ ನಾವು ದೋಷಮಯರು, ಅವರು ದೋಷ ಇಲ್ಲದವರು. ಹಾಗಾಗಿ ವ್ಯಾಸರಾಯರ ಅವತಾರದಲ್ಲಿ ಏನೇ, ಅವರ ಜನ್ಮದಲ್ಲಿ ಏನೇ ಅವರು ಎಂಥ ಮಹಿಮರು ಅಂತ ತೋರಿಸ್ಕೊಟ್ಬಿಟ್ಟು. ಇವ್ರು ಹೇಗಿದ್ರು, ಬ್ರಹ್ಮಣ್ಯ ತೀರ್ಥರು ಅಂತಂದರೆ, ಬ್ರಹ್ಮಣ್ಯ ತೀರ್ಥರು ಭಿಕ್ಷಾಟನೆ ಮಾಡ್ತಾ ಇದ್ರು. ಭಿಕ್ಷಾಟನೆ ಅಂದರೆ ಹೇಗೆ ಮಾಡ್ತಾ ಇದ್ರು ಅವರು, ಮನೆಗಳಿಗೆ ತನ್ನ ಶಿಷ್ಯರನ್ನು ಕಳಿಸಿಬಿಟ್ಟು ಅಕ್ಕಿ ಬೇಳೆ ತರಿಸಿರಲಿಲ್ಲ, ಅವರು ಮಾಡಿದ ಅಡುಗೆಯನ್ನೇ ತರ್ತಾ ಇದ್ರು. ಅವರು ಮಾಡಿದ ಅಡುಗೆಯನ್ನು ತರೋರು. ಅಂದರೆ ಆವಾಗ ಯಾರು ನಮ್ಮಂಗೆ ಆ ಕಡೆ ಈ ಕಡೆಗೆ ಗ್ಯಾಸ್ನಲ್ಲಿ, ಎಲೆಕ್ಟ್ರಿಕ್ ಸ್ಟವ್ನಲ್ಲಿ ಯಾವ ಮಾಡೋರು ಇರಲಿಲ್ಲ. ಎಲ್ಲ ಸಾಧ್ವಿಮಣಿಗಳಿದ್ರು, ಎಲ್ಲ ಪಂಡಿತರುಗಳಿದ್ರು, ಎಲ್ಲ ನೇಮನಿಷ್ಠೆ ಮಾಡೋರಿದ್ರು. ಅವರು ಮಾಡಿದ ಪದಾರ್ಥವನ್ನು ಇವರು ತೊಗೊಂಬರ್ಬೇಕು. ಏನಪ್ಪ ನಾವಂತೀವಿ, ತಂದುಬಿಟ್ರು. ಹಾಗೇನೆ ಬ್ರಹ್ಮಣ್ಯ ತೀರ್ಥರು ಊಟ ಮಾಡಿಬಿಟ್ರಾ? ಇಲ್ಲ. ಹಸಿವೆ ಆಗಿತ್ತು, ಲೇಟ್ ಆಗಿಬಿಡ್ತು, ಬಂದು ಹಾಕಿದ್ರು, ಭಿಕ್ಷೆ ಮಾಡಿಬಿಟ್ರಾ? ನಮ್ಮ ಯೋಚನೆ ಹೀಗೆ ಬರೋದು. ಇಲ್ಲ, ಹಾಗೆ ಮಾಡಲಿಲ್ಲ ಅವರು. ಬಂದರೆ ಆ ಭಿಕ್ಷೆಗೆ ಬಂದ ಪದಾರ್ಥ ಏನು ತಂದಿದ್ರು, ಅನ್ನ ಎಲ್ಲನೂ ಕಣ್ಣು ನದಿಯಲ್ಲಿ ಎತ್ತಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ದೃಷ್ಟಿ ಶಂಕೋದಕ ಪ್ರೋಷಣೆ ಮಾಡಿದರೆ ಆವಾಗಿನೂ ಅಡಿಗೆ ಆಗಿದೆ ಅಂತ ಹೊಗೆ ಬರ್ತಾ ಇದೆ. ಎಲ್ಲ ಫ್ರೆಶ್ ಅಡಿಗೆ. ಅವರು ಸೂರ್ಯಾಂಶ ಸಂಭೂತರು ರೀ, ಸೂರ್ಯನಿಂದನೇ ನಾವು ಬದುಕೋದು, ಅನ್ನ ಎಲ್ಲ ಆಗೋದು. ಅಂಥವರು ಆ ಪದಾರ್ಥಗಳಿಗೆ ಅವರಿಗೆ ಮಾಡೋ ಶಕ್ತಿ ಇಲ್ವಾ ಭಗವಂತನ ಅನುಗ್ರಹದಿಂದ? ಅಂತಹ ಶಕ್ತಿಯನ್ನು ಅವರು ಅದರಲ್ಲಿ ತುಂಬಿಟ್ಟು ದಿವಸ ಅವರು ನೈವೇದ್ಯ ಶಂಕೋದಕ ಹಾಕಿದ ತಕ್ಷಣ ಅದು ಹೊಸ ಪಕ್ಷಿಗಳಾಗೋದು. ಆ ಥರ ಮಾಡಿದರು. ಆಮೇಲೆ ಅವರಿಗೆ ಉಪನಯನ, 5 ವರ್ಷಕ್ಕೆ ಉಪನಯನ, ನಾಮಕರಣ ಅವರಿಗೆ ಯತಿರಾಜ ಅಂತ ಆಯಿತು. ಆಮೇಲೆ 5 ವರ್ಷಕ್ಕೆ ನಾಮಕರಣ ಮಾಡಿ 7ನೇ ವರ್ಷಕ್ಕೆ ದೀಕ್ಷೆ ಕೊಟ್ಟರು. 5ನೇ ವರ್ಷಕ್ಕೆ ಉಪನಯನ ಮಾಡಿ 7ನೇ ವರ್ಷಕ್ಕೆ ಸನ್ಯಾಸಿಗಳು. 7ನೇ ವರ್ಷಕ್ಕೆ ನಮ್ಮ ಮಕ್ಕಳು ರಾಘವೇಂದ್ರ ಸ್ತೋತ್ರ, ವೆಂಕಟೇಶ ಸ್ತೋತ್ರ ಹೇಳಿದರೆ ಅದು ತಪ್ಪಾಗಿ ಹೇಳಿದ್ರು. ಅಯ್ಯೋ ನಮ್ಮ ಮಗ ಹೇಳ್ತಾ ಇದೆ, ಎಲ್ಲರ ಹತ್ರನೂ ಯಾರ್ಯಾರು ಬರ್ತಾರೆ ಎಲ್ಲರ ಹತ್ರ ಅಯ್ಯೋ ನಮ್ಮ ಮಗ ಹೇಳ್ತಾ ಇದೆ, ನಮ್ಮ ಮಗ ಹೇಳ್ತಾ ಇದ್ವಿ. 7 ವರ್ಷಕ್ಕೆ ಅವರು ಸನ್ಯಾಸಿಗಳಾಗೋದರು. ಸನ್ಯಾಸಿಗಳಾಗಿ ವ್ಯಾಸತೀರ್ಥರು ಅಂತ ನಾಮಕರಣ ಮಾಡಿದರು. ಅಲ್ಲಿ ಅವರ ಅಭ್ಯಾಸ ಆಯಿತು. ಅವರ ಅಭ್ಯಾಸ ಸರ್ವಮೂಲ ಗ್ರಂಥಗಳ ಮೊದಲನೆಯ ಅಭ್ಯಾಸ, ಸ್ತೋತ್ರಗಳು, ಕಾವ್ಯಗಳೆಲ್ಲ ಅಭ್ಯಾಸ ಮಾಡಿಸಿಬಿಟ್ಟು ಮುಂದೆ ಅವರಿಗೆ ಶ್ರೀಪಾದರಾಯರ ಹತ್ರ ಕಳಿಸಿದರು. ಮುಳುಬಾಗಿಲಿಗೆ ಕಳಿಸಿದರು. ಇವರು ಹೋಗೋಕ್ಕಿಂತ ಮುಂಚೆ ಇವರು ಎಂಥ ಪ್ರಚಂಡ, ಇವರ ಮಹಿಮೆ, ಇವರು ತೇಜಸ್ಸನ್ನು ನೋಡಿ, ಇವರು ಗ್ರಹಿಸುವುದನ್ನು ನೋಡಿ ಬ್ರಹ್ಮಣ್ಯ ತೀರ್ಥರಿಗೆ ಏನಾಯ್ತು ನೋಡಿ, ಎಂಥ ಶಿಷ್ಯನ ಕೊಟ್ಬಿಟ್ಟಿದ್ದಾನೆ ಭಗವಂತ, ನನಗೆ ಬಹಳ ಧನ್ಯ ನಾನು ಅಂತಾರೆ. 8ನೇ ವರ್ಷಕ್ಕೆ ಕಂಚಿಗೆ ಹೋಗಿ ದಿಗ್ವಿಜಯ ಮಾಡ್ಕೊಂಬರ್ತಾರೆ ಪಂಡಿತರ ಹತ್ರ. 8ನೇ ವರ್ಷಕ್ಕೆ ಕಂಚಿಗೆ ಹೋಗಿ ಅಲ್ಲ ವಿದ್ವಾಂಸರೆಲ್ಲರನ್ನು ಜಯಿಸಿ ದಿಗ್ವಿಜಯ ಮಾಡ್ಕೊಂಬರ್ತಾರೆ. ಶ್ರೀಮನ್ ಮಧ್ವಮದೆ ಹರಿಪ್ರತರ 9 ನವರತ್ನಗಳನ್ನು ಹೇಳಿಬಿಟ್ಟು ಅವರು ದಿಗ್ವಿಜಯ ಮಾಡ್ಕೊಂಬರ್ತಾರೆ. ಆವಾಗ ಎಲ್ಲರೂ ಈ ಬಾಲಕನ ವಿದ್ವತ್ ನೋಡಿ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಎಲ್ಲರೂ ಅನ್ಯಮತೀಯರೆಲ್ಲರೂ ಆ ದ್ವೇಷ ಬಿಟ್ಬಿಟ್ಟು ಎಂಥ ವಿದ್ವತ್ತಿದೆ ಅಂತ. ಅದರಲ್ಲಿ ಕೆಲವರು ಅಸೂಯೆ ಪಡೋರು ಇರ್ತಾರೆ, ಈಗೂ ಇರ್ತಾರೆ, ಆವಾಗಿಂದನೂ ಇದ್ದರು, ಈಗೂ ಇದ್ದಾರೆ. ಈಗ ಜಾಸ್ತಿ ಇದ್ದಾರೆ, ಅವಾಗ ಕಡಿಮೆ ಇದ್ದರು ಅಷ್ಟೇ. ಆವಾಗ ಅಸೂಯೆ ಕೊಟ್ಟವರು ಒಬ್ಬರು ಏನು ಮಾಡಿದರು, ಅವನಿಗೆ ಅಡಿಗೆಯವನ ಮುಖಾಂತರ ವಿಷಪ್ರಾಸನ ಮಾಡಿಸಿದ್ರು ವ್ಯಾಸರಾಜರಿಗೆ. ಈಗ ವಿಷಪ್ರಾಸನ ಬಿಡಿ, ಆವಾಗಿಂದಲೇ ನಡೆದಿದೆ. ವಾದಿರಾಜರಿಗೂ ವ್ಯಾಸರಾಜರಿಗೆ ಎಲ್ಲರಿಗೂ ನಡೆದೋಗಿದೆ ವಿಷಪ್ರಾಸನ ಮಾಡಿಸಿದರೆ ಆವಾಗ ಇವರಿಗೆ ಸ್ವಲ್ಪ ತೊಂದರೆ ಆಯಿತು. 2 ದಿವಸ 3 ದಿವಸ ತೊಂದರೆ ಆಯಿತು. ಆಮೇಲೆ ಶ್ರೀಹರಿ ಕನಸಿನಲ್ಲಿ ಧನ್ವಂತರಿ ರೂಪದಿಂದ ಬಂದು
ಮೂಲಿಕೆಯನ್ನು ಕೊಟ್ಟುಬಿಟ್ಟು ಅವರಿಗೆ ಸರಿ ಮಾಡಿದರು. ಆಮೇಲೆ ಇನ್ನೂ ತೇಜಸ್ಸು ಬಂತು ಅವರಿಗೆ, ಇನ್ನೂ ತೇಜಸ್ಸು ಜಾಸ್ತಿ ಆಯಿತು. ಮುಂದೆ ಬರ್ತಾರೆ, ಶ್ರೀಪಾದರಾಯರ ಹತ್ರ ಹೋಗ್ತಾರೆ. ಮುಳುಬಾಗಿಲು ಲೋಕಪಾವನ ಮಠ ಅಂತ ಮುಳುಬಾಗಿಲು ಪ್ರಸಿದ್ಧಿ ಆವಾಗ. ಇಡೀ ಕಂಚಿಯಲ್ಲಿ ಎಲ್ಲಿ ಎಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರೋ ಶ್ರೀಪಾದರಾಯರ ಹತ್ರ ಬಂದುಬಿಟ್ಟು ಅವರು ಅಧ್ಯಯನ ಮಾಡಬೇಕು. ಅಷ್ಟು ಮಹತ್ವ ಇತ್ತು ಅದಕ್ಕೆ. ಲೋಕಪಾವನ 10,000 ವಿದ್ಯಾರ್ಥಿಗಳು. ಅವರ ಏನಂದ್ರೆ ಮನೆಗೆ ಹೋಗಿ ಮತ್ತೆ ಬರೋದಲ್ಲ, ಅವರು ಅಲ್ಲೇ ಇರಬೇಕು. ಅವರಿಗೆ ವಸತಿ, ಆಹಾರ ಎಲ್ಲ ಶ್ರೀಪಾದರಾಯರು ನೋಡ್ಕೋಬೇಕು. ಧ್ರುವಾಂಶ ಸಂಭೂತರು ಅವ್ರಿಗೇನು ಕಡಿಮೆ ಇಲ್ಲ. ಅವರು ಅಷ್ಟು ಜನಕ್ಕೆ ಪಾಠ ಹೇಳ್ಕೊಡ್ತಾ ಇದ್ರು. ಹೆಚ್ಚಿನ ಅಭ್ಯಾಸಕ್ಕಾಗಿ ಬೇರೆ ಮತೀಯರೆಲ್ಲರೂ ಬರ್ತಾ ಇದ್ರು ಅವರ ಹತ್ರ. ಅಷ್ಟರ ಮಟ್ಟಿಗೆ ಅವರು ದೀಕ್ಷಿತರಾಗಿದ್ದರು. ರಾಜವೈಭವ ಅವರದ್ದು, ಒಂಥರ ವೈಭವ, ರಾಜವೈಭವ ಅವರದು. ದಿವಸ ನವರತ್ನ ಕಿರೀಟಿಗಳನ್ನ ಹಾಕ್ಕೊಳ್ಳೋದು, ಆಮೇಲೆ ಅಭ್ಯಂಗನ ಸ್ನಾನ ಮಾಡೋದು, ಯತಿಗಳಿಗೆ ಸಲ್ಲಾದು ಅವರಿದ್ದರು. ಯಾಕೆಂದರೆ ಲಕ್ಷ್ಮೀದೇವಿ ಅನುಗ್ರಹ ಇತ್ತು ಅವರಿಗೆ. ಯಾಕೆ ಅಂತಂದರೆ ಅವರು ಧ್ರುವರಾಜನಾದಾಗ ಅವರು ಎಂದೆಂದು ಮುಂದೆ ಏನು ಅವತಾರ ಮಾಡಿದ್ರು, ಅವರು ಯಾವ ಯತಿಗಳು ಏನೇ ಆದರೂ ಕೂಡ ಅವರಿಗೆ ರಾಜಭೋಗ ಇರಲಿ ಅಂತ ಲಕ್ಷ್ಮೀದೇವಿ ಅನುಗ್ರಹ ಭಗವಂತನಲ್ಲಿ ಕೇಳ್ಕೊಂಡಿದ್ಲು. ಅದಕ್ಕೆ ಅವರೊಬ್ಬರಿಗೇ ರಾಜಭೋಗದ ಅನುಭವ ಆಗ್ತಾರೆ. ರಾಜತ್ರಯರು ಅಂತ, ಮುನಿತ್ರಯರು ಅಂತ ಹೆಂಗಿದ್ರು, ಅವರು ರಾಜತ್ರಯರು ಅಂತ. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, 3 ಜನ ರಾಜರು. ರಾಜ ಭೋಗ ಇದ್ದಿದ್ದು 3 ಜನಕ್ಕೆ. ಅದರಲ್ಲಿ ಶ್ರೀಪಾದರಾಯರಿಗೆ ಅತಿ ಹೆಚ್ಚಿನ ಭೋಗ ನವರತ್ನ. ಅವರೇನಂದರೆ ಅವರು ಏನೋ ಆಭರಣಗಳು ಹಾಕೋತಿದ್ರಲ್ಲ, ಇವತ್ತು ತೆಗೆದಿಟ್ಬಿಟ್ಟು ನಾಳೆ ಹಾಕೋತಾ ಇದ್ರ, ಇಲ್ಲ, ಆ ಆಭರಣಗಳನ್ನ ಅವತ್ತು ದಾನ ಮಾಡಿದ್ರು, ಬೇರೆಯವ್ರು ಕೊಡೋರು. ಈ ಥರ ಅಭ್ಯಂಜನ ಮಾಡ್ತಾಯಿದ್ರು. ಅವರಿಗೆ ವ್ಯಾಸರಾಯರನ್ನು ನೋಡಿಬಿಟ್ಟು ವ್ಯಾಸರಾಯರ ಹತ್ರ 12 ವರ್ಷ ಅವರು ಅಭ್ಯಾಸ ಮಾಡಿದರು. ಅಭ್ಯಾಸ ಮಾಡಿದಾಗ ಒಂದು ದಿವಸ ಏನಾಯಿತು, ವ್ಯಾಸರಾಯರು ಅಭ್ಯಾಸದಲ್ಲಿ ಪಾಠಕ್ಕೆ ಕುಳಿತುಕೊಂಡಾಗ ವ್ಯಾಸರಾಯರು ಕಾಣಲಿಲ್ಲ ಶ್ರೀಪಾದರಾಯರಿಗೆ. ಶ್ರೀಪಾದರಾಯರು ಶಿಷ್ಯರನ್ನು ಹೇಳ್ತಾರೆ, ವ್ಯಾಸರಾಯರು ಎಲ್ಲಿದ್ದಾರೆ, ಹುಡ್ಕೊಂಡು ಬಾ ಅಂತೇಳಿ. ವ್ಯಾಸರಾಯರು ಗ್ರಂಥದ ಮನದಲ್ಲಿ ಕೂತಿದ್ದಾರೆ. ಮನೆಯ ಒಂದು ಹಾವು ಅವರ ಹತ್ರ ಸುತ್ತಾಕೊಂಡ್ಬಿಟ್ಟು ಹೆಡೆ ಎತ್ತಿದ ತಲೆ ಮೇಲೆ. ವ್ಯಾಸರಾಯರಿಗೆ ಗಮನ ಇಲ್ಲ. ಇವರು ನೋಡಿಬಿಟ್ಟು ಏನು ಮಾಡಿದರು, ಶಿಷ್ಯಂದರು, ಅಯ್ಯೋ ವ್ಯಾಸರಾಜರು ಬರಲಿಲ್ಲ ಅಂದರೆ ಸಾಕು, ಹಾವು ಹಿಡಿದುಬಿಟ್ಟಿದೆ, ಕಚ್ಚಿಬಿಡತ್ತೆ ಅವರಿಗೆ ಅಂತ ಬಂದು ಶ್ರೀಪಾದರಾಯರ ಹತ್ರ ಹೇಳ್ತಾರೆ. ಶ್ರೀಪಾದರಾಯರು ಏನು ನೋಡೋಣ ಅಂತ ಬರ್ತಾರೆ. ನೋಡೋಣ ಅಂತ ಬಂದರೆ ಆ ಹಾವಿನ ಜೊತೆಗೆ ಹಾವಿನ ಭಾಷೆಯಲ್ಲಿ ಶ್ರೀಪಾದರಾಯರು ಮಾತಾಡ್ತಾರೆ. ಅವನು ನನ್ನ ಶಿಷ್ಯ, ಬಿಟ್ಟುಬಿಡು ಅವನಿಗೆ ಅಂತಾರೆ. ಆವಾಗ ಅವನು ಶೇಷ ದೇವರು ಬಂದಿದ್ದು. ಶೇಷ ದೇವರ ಇವನ ಭಕ್ತಿಯನ್ನು ನೋಡಿಬಿಟ್ಟು, ಇವನ ಮನದ ನಿಷ್ಠೆಯನ್ನು ನೋಡಿಬಿಟ್ಟು ನಾನು ಅನುಗ್ರಹ ಮಾಡಲಿಕ್ಕೋಸ್ಕರ ಬಂದೆ, ನನ್ನ ಆವೇಶ ಇವನಲ್ಲಿದೆ, ನಾನು ನೀವು ಹೇಳಿದ ಮೇಲೆ ಹೊರಟೋಗ್ತೀನಿ ಅಂತ ಶೇಷ ದೇವರು ಹೋಗ್ಬೋದು. ಇವರಲ್ಲಿ ಇನ್ನೂ ತೇಜಸ್ವಿ ಆದ ಶೇಷಾವೇಶ, ವಾಯಾವೇಶ ಸಮಾವಿಷ್ಟ. ಇನ್ನೇನು ಬೇಕ್ರಿ ಅವರಿಗೆ, ಇನ್ನೇನು ಬೇಕು, ಇನ್ನೇನು ಬರಲಿಕ್ಕೆ ಸಾಧ್ಯ ಅವರಿಂದ? ಒಂದು ಅಪತ್ಯ ಶಬ್ದನೂ ಬರಲಿಕ್ಕೆ ಸಾಧ್ಯ ಇಲ್ಲ, ಚಿಂತನೆಯೂ ಸಾಧ್ಯ ಇಲ್ಲ. ಆ ಶೇಷ ದೇವರು ಬರುತ್ತೆ. ಆಮೇಲೆ ಬರ್ತಾರೆ. ಬಂದ ಮೇಲೆ ಏನಾಗುತ್ತೆ, ಇನ್ನೊಂದು ಸಾರಿ ಏನಾಗುತ್ತೆ ಅಂದರೆ, ಇವರು ಅಭ್ಯಂಜನ ಸ್ನಾನ ಮಾಡ್ತಾ ಇರ್ತಾರೆ. ಅಭ್ಯಂಜನ ಸ್ನಾನ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಸಮಯ ಆಗತ್ತೆ, ಪೂಜೆ ಮಾಡಬೇಕು. ನೋಡಿ ಆವಾಗ ಮಠಗಳ ಸಾಮರಸ್ಯ ಹೆಂಗಿತ್ತು ಅಂದರೆ, ವ್ಯಾಸರಾಜರಿಗೆ ನೀನೇ ನಿರ್ಮಾಲ್ಯವನ್ನು ಮಾಡಿ ನಮ್ಮ ಪ್ರತಿಮೆಯನ್ನು ತೆಗೆದುಕೊಂಡು ಅಂತ ಆಜ್ಞೆ ಮಾಡ್ತಾರೆ. ಶ್ರೀಪಾದರಾಯರ ಮಠದ್ದು ವ್ಯಾಸರಾಯ ಮಠದ ಯತಿಗಳಿಗೆ ಪೂಜೆ ಈಗ ಯೋಚನೆ ಮಾಡಲಿಕ್ಕೂ ಸಾಧ್ಯನ, ಯಾವುದೇ ಮಠಕ್ಕೆ ಕೊಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಹತ್ರನೂ ಸೇರಿಸಲ್ಲ. ಹಾಗೆ ಶ್ರೀಪಾದರಾಯರು ಹೇಳ್ತಾರೆ, ವ್ಯಾಸರಾಜರು ಆಗಲಿ ಅಂತ ಹೋಗ್ತಾರೆ. ಹೋದರೆ 2 ಸಂಪುಟ ಇರುತ್ತೆ ಅಲ್ಲಿ. ಇದು ಹಿಂದೆ ಪಂಡ್ರಾಪುರದಲ್ಲಿ ಅವರಿಗೆ ಸ್ವಪ್ನ ಆದಾಗ, ಪಂಡ್ರಾಪುರದಲ್ಲಿ ಚಂದ್ರಭಾಗ ನದಿಯಲ್ಲಿ ತೆಗೆದುಕೊಂಡಾಗ 2 ಸಂಪುಟ ಸಿಗತ್ತೆ. ಒಂದು ಸಂಪುಟ ಓಪನ್ ಮಾಡ್ತಾರೆ, ರಂಗವಿಠಲ ಪ್ರತಿಮೆ ಸಿಗತ್ತೆ. ಅವರ ಕೃತಿಗಳೆಲ್ಲ ಮುಂದೆ ರಂಗವಿಠಲ ಆಗತ್ತೆ, ಅವರ ಸಂಸ್ಥಾನದ ರಂಗವಿಠಲ ಬರುತ್ತೆ. ಇನ್ನೊಂದು ಸಂಪುಟವನ್ನು ತೆರೆಯಲು ಹೋದಾಗ ನಾರಾಯಣನ ಆದೇಶ ಆಗುತ್ತೆ, ಅದನ್ನು ತೆರೆಯಲು ಒಬ್ಬ ಮಹಾತ್ಮ ಬರ್ತಾನೆ, ಅಲ್ಲಿ ತನಕ ನೀನು ಸಂಪುಟಕ್ಕೆ ಪೂಜೆ ಮಾಡು. ಸಂಪುಟ ಪೂಜೆ ಮಾಡೋಣ, ಅವರಿಗೆ ದೇವರು ಹೇಳಿದ್ರಲ್ಲ ಪೂಜೆ ಬರೀ ಆ ಪೆಟ್ಟಿಗೆಗೆ ಪೂಜೆ ಮಾಡ್ತಾ ಇರ್ತಾರೆ. ವ್ಯಾಸರಾಜರು ಹೋಗ್ತಾರೆ. ವ್ಯಾಸರಾಜರು ಹೋಗಿ ಸಂಪುಟ ತೆಗಿತಾರೆ, ರಂಗವಿಠಲ ಸಂಪುಟದ ಎಲ್ಲ ಪ್ರತಿಮೆಗಳನ್ನ ಇಟ್ಕೊಳ್ತಾರೆ. ಆ ಸಂಪುಟ ಇರ್ತಾರೆ, ಇನ್ನೊಂದು ಸಂಪುಟ ಇರ್ತಾರೆ, ಒಂದು ತುಳಸಿ ತೆಗೆದುಕೊಂಡು ಬಿಟ್ಟು ಅದಕ್ಕೆ ಹಾಕ್ತಾರೆ, ಧ್ಯಾನ ಮಾಡಬೇಕು ಹಾಕ್ತಾರೆ. ಆ ಓಪನ್ ಆಗಬೇಕಂದ್ರೆ ಇವರು ಓಪನ್ ಮಾಡಲೇ ಇಲ್ಲ. ಗೋಪಾಲಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಮೇತ ಎದ್ದು ಬರ್ತಾನೆ. ಅಲ್ಲಿಂದ ಎದ್ದು ಬಂದುಬಿಟ್ಟು ನಾಟ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನಾಟ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ವ್ಯಾಸರಾಜರದು ಹೆಂಗೆ ಅಂದರೆ ಭಕ್ತಿಯ ಪರಾಕಾಷ್ಠೆ ಅವ್ರದ್ದು, ಜ್ಞಾನದ ಪರಾಕಾಷ್ಠೆ. ಆಮೇಲೆ ವಾದಿಗಳಿಗೆ ಸಿಂಹ ಅವರು, ಎಲ್ಲ ಅತಿಶಯ ಅವ್ರ ಹತ್ರ. ಅವರೇನು ಮಾಡಿ ಭಕ್ತಿಯ ಪರಾಕಾಷ್ಠೆಯಿಂದ ಇವರು ನಾಟ್ಯ ಮಾಡ್ತದನ್ನು ನೋಡಿಬಿಟ್ಟು ಅವರಿಗೆ ಸಂತೋಷವಿಲ್ಲದೆ ಏನು ತಾಳ ಸಿಗ್ತಾನೆ ಪಕ್ಕದಲ್ಲಿರೋ ಸಾಲಿಗ್ರಾಮ ತಗೊಂಡು ತಾಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1-2 ಸಾಲಿಗ್ರಾಮಗಳು ಹೊಡಿತಾರೆ. ಶಿಷ್ಯಂದರಿಗೆ ಶಬ್ದ ಬರುತ್ತೆ, ನೋಡ್ತಾರೆ, ಅವರಿಗೆ ಕೃಷ್ಣ ಕಾಣಲ್ಲ, ಸಾಲಿಗ್ರಾಮ ಇವ್ರು ತರ್ತಾ ಇರೋದು ಕಾಣುತ್ತೆ. ಅಯ್ಯೋ ಬಿಟ್ಬಿಟ್ರೆ ಎಲ್ಲ ಸಾಲಿಗ್ರಾಮವನ್ನು ಸುದರ್ಶನ ಮಾಡಿಬಿಡ್ತಾರೆ ಇವ್ರು ವ್ಯಾಸರಾಜ ಅಂತ ಹೇಳ್ಬಿಟ್ಟು ಶ್ರೀಪಾದರಾಜರಿಗೆ ಕಂಪ್ಲೇಂಟ್ ಮಾಡ್ತಾರೆ.
ಶ್ರೀಪಾದರಾಯರು ಹೌದಾ ಅಂತ ಬಂದು ನೋಡ್ತಾರೆ, ಅವರಿಗೆ ಕೃಷ್ಣ ಪರಮಾತ್ಮ ಕಾಣ್ತಾನೆ. ಅಯ್ಯೋ ಎಂಥ ಶಿಷ್ಯನ್ನು ಕೊಟ್ಟುಬಿಟ್ರು, ನನಗೆ ಇಂಥ ಭಕ್ತನನ್ನು ಕೊಟ್ಟಿದ್ದಾರೆ ಅಂತಾರೆ. ಆವಾಗ ಆ ಭಗವಂತ ವ್ಯಾಸರಾಜರಿಗೆ ಏನು ಬೇಕು ಅಂತ ವ್ಯಾಸರಾಜ ಹೇಳ್ತಾರೆ, ನೀನು ಬಂದೀಯಾ, ನಾನು ನಾಟ್ಯ ನೋಡಿದೆ. ಜನ ನಂಬ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ, ನಾನು ನೋಡಿದೆ ನಾಟ್ಯನ, ನನಗೆ ಅನುಗ್ರಹ ಮಾಡಿ ನೀನು ಈ ವಿಠಲ ದೇವರ ಪ್ರತಿಮೆ ನನಗೆ ಬೇಕು ಅಂತಂದಾಗ ಭಗವಂತ ರುಕ್ಮಿಣಿ ಸತ್ಯಭಾಮೆಯ ಸಮೇತ ಪ್ರತಿಮೆ ಆಗ್ತಾನೆ. ಪ್ರತಿಮೆ ಅವನೇ ಸ್ವತಃ ಪ್ರತಿಮೆ ಆಗ್ತಾನೆ. ಪ್ರತಿಮೆ ಆದರೆ ಅವರು ವ್ಯಾಸರಾಜರಿಗೆ ಒಡೆದ ಪ್ರತಿಮೆ ಅಂತ ಹೆಂಗೆ ಗೊತ್ತಾಗಬೇಕು ನಮಗೆ? ಈಗಲೂ ಕುಂದಾಪುರ ವ್ಯಾಸರಾಯ ಮಠದಲ್ಲಿ ಆ ಪ್ರತಿಮೆಗಳಿದ್ದಾವೆ, ಪೂಜೆಗೊಳ್ತವೆ. ಅದು ಆ ಪ್ರತಿಮೆ ಹೆಂಗೆ ಅಂತ ಗೊತ್ತಾಗಬೇಕು ನಮಗೆ. ಆ ಪ್ರತಿಮೆ ಹೇಗೆ ಗೊತ್ತಾಗಬೇಕು ಅಂತಂದರೆ, ನಾಟ್ಯಶಾಸ್ತ್ರದಲ್ಲಿ ಎಡಗಾಲ ಮೇಲೆ ಬಲಗಾಲ ಹಾಕಿ ನಿಲ್ಲುವುದು ಶಾಸ್ತ್ರಬದ್ಧ. ಬಲಗಾಲ ಮೇಲೆ ಎಡಗಾಲು ಹಾಕಿ ನಿಲ್ಲುವ ಭಂಗಿ ಶಾಸ್ತ್ರಕ್ಕೆ ವಿರುದ್ಧ. ನೀವು ನೋಡಿದ್ರೆ ಗೊತ್ತಾಗತ್ತೆ, ಆ ಗೋಪಾಲಕೃಷ್ಣ ಬಲಗಾಲ ಮೇಲೆ ಎಡಗಾಲೇ ಹಾಕಿದರು. ಆ ಭಂಗಿ ಯಾವಾಗ ವ್ಯಾಸರಾಯರು ಕೇಳಿದ್ರೋ ನಾನು ಆ ಮೂರ್ತಿ ಹಾಕಿದ್ದ ಅವಾಗ ಅದೇ ಭಂಗಿ ಇತ್ತು, ಅದೇ ಭಂಗಿನೇ ನಿಂತು. ಇದನ್ನು ನೋಡಿಬಿಟ್ಟು ಶ್ರೀಪಾದರಾಯರು ಎಂಥ ಔದಾರ್ಯ ಅವ್ರದ್ದು. ಈ ಕೃಷ್ಣ ನಿನಗೊಳ್ದಿದ್ದಾನೆ, ನಿನ್ನ ಮಠಕ್ಕೆ ಇಟ್ಕೊಂಡ್ರು ದೇವ್ರನ್ನ. ಯಾರು ಕೊಡ್ತಾರೆ? ಒಬ್ಬೊಬ್ರದ್ದು ಒಂದೊಂದು ಔದಾರ್ಯಗಳು. ಶ್ರೀಪಾದರಾಯರು ಹೇಳಿದರು. ಆಮೇಲೆ ಅದೇ ಸಮಯದಲ್ಲಿ ಏನಾಯಿತು ಅಂತಂದರೆ, ನರಸಭೂಪಾಲ ಅಂತ ಚಂದ್ರಗಿರಿ ಅರಸ 12 ವರ್ಷ ಅಧ್ಯಯನ ಮಾಡಿ ಮಂಗಳ ಹೋಗ್ತಾರೆ. ಸಮಯ ಇಲ್ಲೇ ಇಲ್ಲ. ಆ ಸಮಯದಲ್ಲಿ ಎಷ್ಟು ಹೇಳಬೇಕೋ ಅಷ್ಟು ಮುಗಿಸ್ಬೇಕಾಗತ್ತೆ. ಆಗ ನರಸಭೂಪಾಲ ಏನು ಮಾಡ್ತಾನೆ ಅಂತಂದರೆ, ಚಂದ್ರಗಿರಿಯ ಅರಸ ನರಸಭೂಪಾಲ. ಆವಾಗ ತಿರುಪತಿಯ ಆಡಳಿತನೂ ಅವನ ಕೈನಲ್ಲೇ ಇತ್ತು. ನರಸಭೂಪಾಲಿಗೆ ಶ್ರೀಪಾದರಾಯರ ಅನುಗ್ರಹ ಪಡಿತಾ ಇದ್ದ ಅವನು ಆವಾಗವಾಗ. ಅವನಿಗೆ ಅಲ್ಲಿ ತಿರುಪತಿಯಲ್ಲಿ ಪೂಜೆ ಮಾಡುವರು ವೈಖಾನಸದವರು. ಶ್ರೀ ವೈಷ್ಣವರಲ್ಲಿ ಒಂದು ವೈಖಾನಸ ಪಂಗಡ ಇದೆ. ವೈಖಾನಸರು ಮಾಡ್ತಾರೆ ಪೂಜೆನ, ಈಗೂ ಅಷ್ಟೇ ವೈಖಾನಸ ಪಂಗಡದವ್ರು ಮಾಡ್ತಾರೆ. ಅವರು ಪೂಜೆ ಮಾಡ್ತಾ ಇದ್ದ ಅರ್ಚಕರು ಏನಾಯಿತು, ಅವರಿಗೆ ಏನಂತಾರೆ ಇಂಗ್ಲೀಷ್ನಲ್ಲಿ, ದೇ ಆರ್ ಟೇಕನ್ ಗಾಡ್ ಗ್ರಾಂಟೆಡ್. ನಮ್ಮ ಜೊತೆಗೆ ಇದ್ದಾನೆ. ಹೆಂಗೆ ಇದು ಬರುತ್ತೆ ಲೌಕಿಕವಾಗಿ ಅಂತಂದರೆ ಹೇಳ್ತೀನಿ, ಯಾವಾಗಲೂ ಲೌಕಿಕವಾಗಿ ದೇವರ ಹತ್ರ ಇರ್ತಾರೆ ಯಾರು ಅರ್ಚಕರು, ಯಾರು ಸಂಬಂಧಿಗಳಂದರೆ ಅವ್ರು ಭಾಳ ಎಚ್ಚರದಿಂದ ಇರಬೇಕು. ಅವರಿಗೆ ಭಗವಂತ ಅಜ್ಞಾನ ಕೊಟ್ಟುಬಿಡ್ತಾನೆ, ಅವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ. ಅವರಿಗೆ ಏನಾಗುತ್ತೆ, ನನ್ನ ಹತ್ರ ಈ ನೋಡಿ ಯಾವುದೇ ಮಠಗಳಲ್ಲಾಗಲಿ ನಾವು ಹೋಗ್ತೀವಿ, 40 ವರ್ಷ ಪೂಜೆ ಮಾಡ್ತಾರೆ ಅರ್ಚಕರು. ನಾನು 40 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಬರಲ್ವ ಪೂಜೆ? ರಾಯರ ಅನುಗ್ರಹ ಕೊಟ್ಟರೆ ನಿನಗೆ ಪೂಜೆ ಮಾಡುವಂಥ, ನಿಮ್ಮಿಂದ ಮಾಡ್ಕೋಬೇಕು ಅಂತ ಅವ್ರಿಗೇನಿಲ್ಲ. ನಿಮ್ಗೆ ಅನುಗ್ರಹ ಮಾಡಿ ಪೂಜೆ ಮಾಡುವಂತಿದ್ದಾರೆ, ನಿಮ್ಮ ಪೂಜೆ ಅವರೇನು ತೊಗೊಳ್ಬೇಕು ಅಂತೇನಿಲ್ಲ. ನಾವು ದೇವಸ್ಥಾನದಲ್ಲಿ 40 ವರ್ಷ 10 ವರ್ಷ 15 ವರ್ಷ ಮಾಡಿದರೆ ನಾವು ರಾಯರು ನಮ್ಮಿಂದ ಇದ್ದಾರೆ ಅಂತ ತಿಳ್ಕೊತೀವಿ ಹೊರತು ರಾಯರಿಂದ ನಾವು ತಿಳ್ಕೊಳ್ಳೋದೇ ಇಲ್ಲ ಮಠಗಳಲ್ಲಿ. ಇದು ಪ್ರಾಕ್ಟಿಕಲ್. ಇದು ನಾನು ಹೆಂಗೆ ಮಾಡಿದೆ, ನೀನೇನೆಯ ಮಾಡ್ತೀಯ? ರಾಯರು ಅವನು ಸ್ವಲ್ಪ ಕಡೆ ಹೋಗಲಿ, ಯಾರು ಕೇಳ್ತಾರೆ ನಿಮ್ಮನ್ನು? ಇದು ಇಲ್ಲ, ಈ ಅಹಂಕಾರ ಬರ್ತದೆ. ಅವ್ರಿಗೂ ಅದೇ ಅಹಂಕಾರ ಬಂದಿತ್ತು. ಅವರಿಗೆ ತಿರುಪತಿ ತಿಮ್ಮಪ್ಪನ ನಾವು ಪೂಜೆ ಮಾಡ್ತೀವಿ. ತಿಮ್ಮಪ್ಪ ಅಂತಲೇ ಕಚ್ಚಿದ ಮೂರ್ತಿ ಅಲ್ಲ, ಅದನ್ನೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. ಸ್ವಯಂ ಮೂರ್ತಿ ಅದು, ಭಗವಂತನೇ ಮೂರ್ತಿಯಾಗಿ ನಿಂತಿದ್ದು. ನಮ್ಮಂಥವ್ರಿಗೆ ಕಲ್ಲು ಕಾಣ್ತಾನೆ, ಜ್ಞಾನಿಗಳಿಗೆ ಅವನು ಶ್ರೀನಿವಾಸನೇ ಕಾಣೋದು. ಹಾಗಾಗಿ ಇವರೇನು ಮಾಡಿದರು, ಗ್ರಾಂಟೆಡ್ ಮಾಡಿಬಿಟ್ಟು ಅವನ ಆಭರಣಗಳು, ಆಮೇಲೆ ಅವನ ಸೇವೆಗಳು, ಆನೆಗಳು, ಪಲ್ಲಕ್ಕಿಗಳಲ್ಲಿ ತಮ್ಮ ಮಕ್ಕಳುಗಳನ್ನು ಕೂತ್ಕೊಂಡು ಉತ್ಸವ ಮಾಡ್ತಾರೆ. ಒಂದು ದಿವಸ ಒಬ್ಬ ಅರ್ಚಕನ ಮಗನ ಉಪನಯನ ಆಗಿದೆ. ಆನೆಯ ಮೇಲೆ, ಅಂಬಾರಿಯ ಮೇಲೆ ವೆಂಕಟೇಶ್ವರನ ಬದಲು ತನ್ನ ಮಗನು ಕೂಡಿಸ್ಕೊಂಡು ಮೆರವಣಿಗೆ ಮಾಡಿದ್ದಾರೆ. ಆ ಮೆರವಣಿಗೆ ನೋಡಿಬಿಟ್ಟು ರಾಜ ಬಂದು ಕೇಳ್ತಾನೆ, ಈಗ ಮಾಡತ್ತಪ್ಪ. ಅವರು ಬಹಳ ದುರ್ನಡತೆಯನ್ನು ನಡೆದಾಗ ಎಲ್ಲರ ತಲೆಯನ್ನು ಕತ್ತರಿಸ್ಬಿಡ್ತಾನೆ ರಾಜ. ಅರ್ಚಕರ ತಲೆಯನ್ನೇ ಕತ್ತರಿಸ್ಬಿಡ್ತಾನೆ. ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ. ತಿರ್ಚ ದೇವ್ರನ್ನ ಇದು ಮಾಡ್ತಾನೆ ಅಂತ ಎಲ್ಲ ಅರ್ಚಕರ ತಲೆಯನ್ನು ಕಟ್ ಮಾಡಿಬಿಡ್ತಾನೆ. ಕಟ್ ಮಾಡಿದ ಮೇಲೆ ಇದಕ್ಕೂ ಒಂದು ನಮಗೆ ಈಗಿನ ಲೌಕಿಕ, ಅರ್ಚಕರನ್ನು ತೆಗೆಯೋದು ದೊಡ್ಡದಲ್ಲ, ನಾಳೆ ಪೂಜೆ ಯಾರು ಮಾಡ್ತಾರೆ ಅನ್ನೋದು ದೊಡ್ಡದು. ನಾಳೆ ಪೂಜೆಗೆ ಅನುವು ಮಾಡ್ಕೊಂಡ್ಬಿಟ್ಟು ಅರ್ಚಕರನ್ನು ತೆಗೆಯಬೇಕಂದ್ರೆ ಪೂಜೆ ಇಲ್ಲ ಅಂತ ಪ್ರಸಂಗನೇ ಬರುತ್ತೆ. ಹಾಗೆ ಅವನೇನು ಮಾಡಿಬಿಟ್ಟ, ಆ ಆವೇಶಕ್ಕೊಳಗಾಗ್ಬಿಟ್ಟು ಅರ್ಚಕರನ್ನು ಎಲ್ಲ ಸಂಹಾರ ಮಾಡಿಬಿಟ್ಟ. ಸಂಹಾರ ಮಾಡೋಕ್ಕೆ ಹೆದರಿಕೆ ಆಯಿತು. ನಾಳೆ ಪೂಜೆಗೆ ಏನು ಮಾಡಬೇಕು, ಯಾರು ತರಬೇಕು? ಶ್ರೀಪಾದರಾಯರ ಹತ್ರ ಓಡ್ ಬಂದ. ಶ್ರೀಪಾದರಾಯರ ಹತ್ರ ಬಂದು ಏನು ಹೇಳ್ತಾನೆ, ಶ್ರೀಪಾದರಾಯರೇ, ನನಗೆ ಗುರುಗಳೇ, ನನಗೆ ಬಹಳ ತೊಂದರೆ ಆಗಿದೆ. ಬ್ರಹ್ಮ ಹತ್ಯಾ ಪಾಪ ಬಂದಿದೆ. ಬ್ರಾಹ್ಮಣರನ್ನು ಸಾಯಿಸಿದ್ದೀನಿ ನಾನು, ಬ್ರಾಹ್ಮಣರನ್ನು ಸಾಯಿಸಿದ್ದೀನಿ. ಈ ಬ್ರಹ್ಮ ಹತ್ಯಾ ಪಾಪ ಕಳಿಬೇಕು ನನಗೆ ಅಂತ. ನೋಡಿ, ಬ್ರಾಹ್ಮಣರಿಗೆ ದೇಹದಂಡನೆ ಇಲ್ಲ. ಈಗಿನ ಬಿಡಿ, ಈಗೇನು ದೇಹದಂಡನೆ ಮಾಡ್ತಾರೋ ಅದೇ ಪ್ರಶ್ನೆ. ಎಂತಹ ಅಪರಾಧ ಮಾಡಿದರೂ ಬ್ರಾಹ್ಮಣರಿಗೆ ದೇಹದಂಡನೆ ಇಲ್ಲ. ಅದನ್ನು ಅಶ್ವತ್ಥಾಮನ ಕಾಲದಲ್ಲಿ ತೋರಿಸ್ಬಿಟ್ಟಿದ್ದಾನೆ ಭಗವಂತ. ಬ್ರಾಹ್ಮಣರಿಗೆ ದೇಹದಂಡನೆ ಇಲ್ಲ ಅನ್ನೋ ಮಾತ್ರಕ್ಕೆ, ದೇಹದಂಡನೆ ಬಿಟ್ಟು ಬೇರೆ ದಂಡನೆ ಇದೆ. ದೇಹದಂಡನೆ ಮಾಡಿಕೊಡ್ದು ಬ್ರಾಹ್ಮಣರಿಗೆ ಸಾಯಿಸಿಬಿಟ್ಟಿದ್ದಾನೆ ಇವನು.
ಆಮೇಲೆ ಬಂದ್ಬಿಟ್ಟು ಕೇಳట్లు ಅವ್ರು ನೋಡಿದ್ರು ಶ್ರೀಪಾದರಾಯರು ಶಂಕೋದಕ ತಗೊಂಡ್ರು, ಪ್ರೋಕ್ಷಣೆ ಮಾಡಿದ್ರು, ನೀನು ಬ್ರಹ್ಮಹತ್ಯೆ ಹೋಯ್ತು ಹೋಗು ಅಂತ. ಅದು ಇದೆ ನೋಡಿ, ಕ್ಷಿಪ್ರ ಶಂಕೋದಕದಿ ಬ್ರಹ್ಮಹತ್ಯೆ ಕಡೆಗೆ ಜನ ಏನು ಮಾಡಿದ್ರೆ, ನೀವು ಪ್ರೋಕ್ಷಣೆ ಮಾಡಿಬಿಟ್ರೆ ಬ್ರಹ್ಮಹತ್ಯೆ ಹೋಗ್ಬಿಡ್ತಾ ಒಂದು ಹೆಂಗೋಯ್ತು ಅಂತಂದರೆ ಆವಾಗ ಶ್ರೀಪಾದರಾಯರು ಹೇಳಿದರು, ಒಂದು ಬಟ್ಟೆ ತೊಗೊಂಬ, ಬಿಳೆ ಬಟ್ಟೆನ, ಅದಕ್ಕೆ ಕೀಲೆಣ್ಣೆ ಹಾಕು, ಫುಲ್ಲು ಕಪ್ಪು ಮಾಡಿಬಿಡು, ಕಪ್ಪು ಮಾಡು, ಆಯ್ತಲ್ಲ, ಏನು ಮಾಡಿದ್ರು ಹೋಗಲ್ಲ ತಾನೆ, ಅಲ್ಲಿಡು ಅಂದರು. ಅಲ್ಲಿಟ್ಟರೆ ಇವ್ರು ಶಂಕೋದಕ ಆಗಿರೋ ಅದೆಲ್ಲ ಫುಲ್ ವೈಟ್ ಆಗೋಯ್ತು. ಹಿಂಗೋಗತ್ತೆ ಅಂತ ದೊಡ್ಡವ್ರನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಅವರು ಅದನ್ನು ಮಾಡಿದರು. ಅದು ಹಾಡಿನಲ್ಲೂ ಬರುತ್ತೆ, ಎಲ್ಲ ಹಾಡುಗಳಲ್ಲೂ ಬರುತ್ತೆ. ಅವನು ಕ್ಷಿಪ್ರ ಸಂಪೋದಕದಿ ವಿಪ್ರಹತ್ಯೆ ಕಳೀತಾನೆ, ಬ್ರಹ್ಮಹತ್ಯೆ ಅಂತ ಕಳೀತಾರೆ. ಕಳೆದು ಬಿಡಟ್ಟು ಆವಾಗ ಇನ್ನೊಂದು ಪ್ರಾಬ್ಲಮ್ ಇದೆ ಗುರುಗಳೇ, ನನಗೆ ತಿರುಪತಿ ತಿಮ್ಮಪ್ಪನ ಪೂಜೆ ನಾಳೆ ಯಾರೂ ಇಲ್ಲ, ಏನು ಮಾಡಬೇಕು, ನೀವು ಅಥವಾ ಯಾರು ಬಂದು ಮಾಡಬೇಕು. ಆವಾಗ ಇವರು ವ್ಯಾಸರಾಜರನ್ನು ಕಳಿಸ್ತಾರೆ. ಉದಾಹರಣೆ ನೋಡಿ, ಅವರೇ ಹೋಗಿ ಮಾಡ್ಬಿಡ್ಬೋದಾಗಿತ್ತು, ಅವರೇ ಹೋಗಿ ಮಾಡ್ಬೋದಾಗಿತ್ತು. ನಮ್ಮಂಥವ್ರಿಗೆ ಸಿಕ್ಕರೆ ಬಿಡ್ತೀವ ನಾವು, ನಾವೇ ಹೋಗ್ತೀವಿ. ಇನ್ನು ಯಾರ ಮಾಡ್ತಿದ್ರೆ ನೀನು ಸರಿ, ನಾನು ಮಾಡ್ತೀನಿ ಅಂತೀವಿ. ಗುರುಗಳವರು ಈ ಶಿಷ್ಯನ ಹೇಳ್ತಾರೆ, ನೀನು ಹೋಗಿ ಮಾಡು ಅಂತಂತಾರೆ. ವ್ಯಾಸರಾಜರು ಹೋಗಬೇಕಾದ್ರೆ ದಾರಿನಲ್ಲಿ ಒಂದು ಮೃತ ಬಾಲಕನನ್ನು ಬದುಕಿಸ್ತಾರೆ. ಅದು ಚರಿತ್ರೆ ಅಷ್ಟೇ, ಶಾರ್ಟ್ ಅದು. ಆಮೇಲೆ ಅಲ್ಲಿಂದ ಮುಂದೆ ಹೋಗ್ತಾರೆ, ನರಸಭೂಪಾಲ, ಅವನು ನರಸಭೂಪಾಲ ಹತ್ರ ಹೋಗ್ತಾರೆ. ಮೇಲ್ಗಡೆ ಹೋದರೆ 12 ವರ್ಷ ತಿರುಪತಿಯ ತಿಮ್ಮಪ್ಪನ ಪೂಜೆ ಮಾಡ್ತಾರೆ. 12 ವರ್ಷ ಪೂಜೆ ಮಾಡ್ತಾರೆ. ಹೇಗೆ ಪೂಜೆ ಮಾಡ್ತಾರೆ? ಬೆಟ್ಟ, ಅವರು ಹೋಗಬೇಕಾದ್ರೆ ತಿರುಪತಿ ತಿಮ್ಮಪ್ಪನ ಬೆಟ್ಟ ನೋಡಿದರೆ ಅವರಿಗೆ ಸಾಲಿಗ್ರಾಮ ಶಿಲೆ ಕಾಣುತ್ತೆ. ಸಾಲಿಗ್ರಾಮವನ್ನು ನಾನು ಹೇಗೆ ತುಳಿದುಕೊಂಡು ಹೋಗಲಿ ಅಂತ ಮಂಡಿ ಊರು ಹೋಗ್ತಾರೆ. ಅವರು ಮಂಡಿ ಊರು ಹತ್ತಾರೆ. ಬರೀ ಒಂದು ದಿವಸ ಅಲ್ಲ ರೀ, ಅಲ್ಲಿ ಮೇಲ್ಗಡೆ ಹೋದರೆ ತನ್ನ ದೈನಂದಿನ ಕಾರ್ಯ ಮಾಡಬೇಕಲ್ಲ, ಕೈ ತೊಳ್ಕೋಬೇಕು, ದೈನಂದಿನ ಕಾರ್ಯಗಳನ್ನು ಸಾಲಿಗ್ರಾಮದ ಮೇಲೆ ಹೇಗೆ ಮಾಡಬೇಕು ಅಂತ ಮತ್ತೆ ಹಿಡಿಬೇಕಾದ್ರೆ ಮಂಡಿ ಊರು ಹಿಡಿಯೋರು. ಕೆಳಗಡೆ ಇದ್ದುಬಿಟ್ಟು ಬೆಳಿಗ್ಗೆ ಹೋಗ್ಬೇಕು, ಅಲ್ಲಿಂದ ಬಂದುಬಿಟ್ಟು ಮತ್ತೆ ಕೆಳಗೆ ಇಡಬೇಕು. 12 ವರ್ಷ ದಿವಸಕ್ಕೆ 2 ಬಾರಿ ಮಂಡಿ ಊರಿ ಹತ್ತಿದ್ದು. ನಾವು ಮಂಡಿ, ಕಾಲು, ಕೈ ಎಲ್ಲ ಸರಿ ಇದ್ರೂ ನಮ್ಮ ಮೈಂಡ್ ಸರಿ ಇರಲ್ಲ ಹತ್ತಲಿಕ್ಕೆ. ನಾವು ಸೀದಾ ಬೇಕಾದ್ರೆ ಬಿಟ್ಟರೆ ಗಾಡಿನ ತಿಮ್ಮಪ್ಪನ ಮುಂದೆನೇ ನಿಲ್ಲಿಸ್ಬಿಡ್ತೀವಿ. ತಿಮ್ಮಪ್ಪನ ಮುಂದೆನೇ ಬೇಕಾದ್ರೆ ಅಲ್ಲಿ ಅನುಕೂಲ ಮಾಡಿಕೊಟ್ರೆ, ಅಲ್ಲೇ ಪಾರ್ಕಿಂಗ್ ಮಾಡಿಕೊಟ್ರೆ ಅಲ್ಲೇ ಡೈರೆಕ್ಟ್ ಹೋಗ್ಬಿಡೋಣ. ಅವರು 12 ವರ್ಷ ದಿವಸಕ್ಕೆ 2 ಬಾರಿ ಮಂಡಿ ಊರಿ ಹತ್ತಿದರು. ಅಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತೆ. ಶ್ರೀನಿವಾಸ ಕಲ್ಯಾಣ, ಅಲ್ಲಿರುವ ಪಕ್ಷಿ ಮೃಗಗಳೆಲ್ಲ ಪಿತೃದೇವತೆಗಳು, ಗಿಡ ಮರಗಳೆಲ್ಲ ದೇವತೆಗಳು, ಅಲ್ಲಿರುವ ಪ್ರಾಣಿಗಳೆಲ್ಲ ಅವು ಗಂಧರ್ವರು, ಕಿನ್ನರರು, ಅಲ್ಲಿರುವುದೆಲ್ಲ ದೇವತಾಮಯ. ಅದೇ ವೈಕುಂಠ. ಅವನು ಯಾರೂ ಅಲ್ಲ, ಅವನು ಕೃಷ್ಣನೇ, ಬೇರೆಯವನಲ್ಲ, ಅದಕ್ಕೆ ಅವತಾರ ಅಲ್ಲ, ಅವನು ಕೃಷ್ಣನೇ. ಅವನು ಕೃಷ್ಣನೇ. ಹಾಗಾಗಿ ಅದು ಆ ಬೆಟ್ಟವನ್ನು 12 ವರ್ಷ ಪೂಜೆ ಮಾಡಿದರು. ಪೂಜೆ ಮಾಡಬೇಕಾದ್ರೆ ಮಧ್ಯ ಅವರೇ ಅಲ್ಲಿ 12 ವರ್ಷ ಇರಬೇಕಾದ್ರೆ ಅನೇಕ ಗ್ರಂಥಗಳ ರಚನೆ ಮಾಡ್ತಾರೆ, ವಾಕ್ ನಡೆಯುತ್ತೆ, ವಿದ್ಯಾಗೋಷ್ಠಿ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ರಚನೆಗಳನ್ನು ತನ್ನ ಶ್ರೀಕೃಷ್ಣನ ಹೆಸರಿನಲ್ಲಿ ರಚನೆಗಳನ್ನು ಮಾಡ್ತಾರೆ, ಕೃತಿಗಳನ್ನು ರಚನೆ ಮಾಡ್ತಾರೆ. ಆಮೇಲೆ ಅಲ್ಲಿ ವಿಮಾನ ಶ್ರೀನಿವಾಸ ಅನ್ನೋದನ್ನು ಕಟ್ತಾರೆ. ವಿಮಾನ ಶ್ರೀನಿವಾಸ ದರ್ಶನಕ್ಕೆ ಆಗಲೇ ಇಲ್ಲ ಅನ್ನೋರಿಗೆ ಆ ದರ್ಶನ ಮಾಡಿದರೆ ಶ್ರೀನಿವಾಸ ದರ್ಶನ ಮಾಡಿದಷ್ಟೇ ಫಲ ಸಿಗುತ್ತೆ. ಆಮೇಲೆ ಏನಾಗತ್ತೆ, 12 ವರ್ಷ ಮುಗಿತಾ ಬರುತ್ತೆ. ಆವಾಗ ಆ ಮೃತ ಏನಿರ್ತಾರಲ್ಲ, ಅವರ ಒಬ್ಬ ಹೆಂಡತಿ ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಆ ಮಗುವಿನ ಉಪನಯನ ಆಗತ್ತೆ. 8 ವರ್ಷ 7-8 ವರ್ಷ ಕರ್ಕೊಂಡ್ಬಂದ್ಬಿಟ್ಟು ಇವರು ಎಲ್ಲ ಅಭ್ಯಾಸ ಕಲಿಸ್ಬಿಟ್ಟು ನಾಳೆಯಿಂದ ನೀನು ಪೂಜೆ ಮಾಡು ಅಂತಾರೆ. ಅಂಥ ಔದಾರ್ಯ 12 ವರ್ಷ ಇದ್ದರೆ ವ್ಯಾಸರಾಯರು ಪೂಜೆ ಮಾಡಿಕೊಂಡು ನಾಳೆ ತಮ್ಮ ಮಠದವರೇ ಮಾಡ್ತಾರೆ ಅಂತಂದಿದ್ರೆ ಯಾವನು ಕೇಳ್ತಾ ಇರಲಿಲ್ಲ. ಅವಾಗ ವ್ಯಾಸರಾಜರಿಗಿಂತ ಗ್ರೇಟ್ ಯಾರು ಇರಲಿಲ್ಲ. ಅವಾಗ ವ್ಯಾಸರಾಜರನ್ನು ನಾನೇ ಮಾಡ್ತೀನಿ ಅಂತಂದಿದ್ರೆ ರಾಜ ನೀವೇ ಮಾಡಿ ಅಂತಿದ್ದ, ನಿಮ್ಮ ವಂಶಸ್ಥರೇ ಮಾಡಲಿ, ನಿಮ್ಮವರೇ ಮಾಡಲಿ ಅಂದ್ಬಿಡ್ತಿದ್ದ ರಾಜ. ಅವ್ರು ಎಷ್ಟು ಔದಾರ್ಯ ನೋಡಿ. ಅವ್ರಿಗೆ ಏಕೆ ಬೇಕಂತಾರೆ ಅವರು. ಅವ್ರ ಮುಂದೆ ಅವ್ರ ಹಾಡಿನಲ್ಲಿ ಬರುತ್ತೆ, ಸಮಯ ಇದ್ದರೆ ಹೇಳ್ತೀನಿ. ಅವರು ಆ ಮೂರ್ತಿ ಏಕೆ ಬೇಕು ನನಗೆ, ಬಿಂಬ ಮೂರ್ತಿಯ ಉಪಾಸನೆ ನಾನು ಮಾಡ್ತೀನಿ ಅಂತಂತಾರೆ ಅವರು. ಅಂಥ ಮಹಾಮಹಿಮರವರು ವ್ಯಾಸರಾಜರು. ಅವರು ಹಾಗೆ ಆ ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡಿ ಇನ್ನೇನು ನಾಳೆ ಅವನಿಗೆ ಪೂಜೆ ಕೊಡಬೇಕು. ದ್ವಾದಶಿ ದಿವಸ, ತ್ರಯೋದಶಿ ದಿವಸ ಅವನಿಗೆ ಕೊಡಬೇಕು ಪೂಜೆಗೆ. ದ್ವಾದಶಿ ದಿವಸ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಭಗವಂತನಿಗೆ ಬಗ್ಗಾಗ ಭಗವಂತ ಬಗ್ಗ ಬಿಟ್ಟು ಅವನ ಮೈ ಮೇಲೆ ಉತ್ತರೀಯ ಹಾಕ್ತಾನೆ. ಶ್ರೀನಿವಾಸ ಉತ್ತರೀಯ ಹಾಕಿರೋದು ಇಬ್ಬರಿಗೇನೆ, ಒಂದು ಪದ್ಮಾವತಿ ತಮ್ಮಂಗೆ, ಒಂದು ವ್ಯಾಸರಾಜನಿಗೆ. ಅವನೇ ಸ್ವತಃ ಉತ್ತರೀಯ ಹಾಕಿದ್ದು. ಉತ್ತರೀಯ ಹಾಕ್ತಾನೆ. ಅವನು ಮಾಡಿದ ಸೇವೆ ಅವರು ತೊಗೊಂಡ್ರು ಅನ್ನೋದಕ್ಕೆ ಉತ್ತರೀಯ ಹಾಕ್ತಾರೆ. ಉತ್ತರೀಯ ಹಾಕಬೇಕು. ಸೀದಾ ಅವರು ಬರ್ತಾರೆ. ಸೀದಾ ಅವರು ಬಂದುಬಿಟ್ಟು ಅಲ್ಲಿಂದ ಅವರು ಈಗಲೂ ವ್ಯಾಸರಾಯ ಆನ್ನಿಕ ಮಂಟಪ ನೋಡ್ಬೋದು. ಶಿಲಾಶಾಸನಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಆನ್ನಿಕ ಮಂಟಪ ಒಂದಿದೆ, ನೋಡ್ಬೋದು. ಅಲ್ಲಿಂದ ಮುಂದೆ ನರಸಭೂಪಾಲನ ಹತ್ರ ಅವರು ಬಂದು ಇದ್ದಾಗ ನರಸಭೂಪಾಲನಿಗೆ ಏನಾಗುತ್ತೆ ಅಂದರೆ ಆವಾಗ ಈ ಅದ್ವೈತಿಗಳು ಕೆಲವರೆಲ್ಲ ಅನ್ಯಮತೀಯರು ಇವ್ರ ಮೇಲೆ ಭಾಳ ದ್ವೇಷದಿಂದ ವಾದಕ್ಕೆ ಬರ್ತಾರೆ. ಅವರ ಮೇಲೆ ವಾದ ಮಾಡಿ ಸೋಲುವುದಕ್ಕೂ ಕ್ಯೂ ಇರ್ತದೆ. ಯಾಕೆಂದರೆ ಅವರು ಎಷ್ಟು ಸೋಲ್ತಿದ್ರೋ ಅಷ್ಟು ಅವರಿಗೆ ಸೋತವರಿಗೆ ಹೆಚ್ಚು ಬಹುಮಾನ ಸಿಗೋದು. ಸೋತವರಿಗೆ ಅವರಿಗೆ ಕಾಣಿಕೆಗಳನ್ನು ಕೊಡೋರು ವ್ಯಾಸರಾಜರು.
ಅವಮಾನ ಮಾಡ್ಕೊಳಿಸ್ತಾ ಇರಲಿಲ್ಲ, ವ್ಯಕ್ತಿ ನಿಂದೆ ಮಾಡ್ತಾ ಇರಲಿಲ್ಲ ಅವರಿಂದೂ. ಮತಖಂಡನೆ ಮಾಡ್ತಾ ಇದ್ದರು, ಮತಖಂಡನೆ ಮಾಡ್ಕೊಳ್ಸೋರು ಅವರು, ಖಂಡನೆ ಮಾಡ್ಕೊಳಿಸ್ತಾ ಇದ್ರು ಅವರು. ಆಗ ಏನಾಯಿತು, ಗಂಗೇಶೋಪಾಧ್ಯಾಯ ಅನ್ನೋನು ಒಬ್ಬನ ಹಿಡ್ಕೊಂಡು ಬರ್ತಾರೆ, ನ್ಯಾಯಮತದವನು. ಗಂಗೇಶೋಪಾಧ್ಯಾಯ ಅನ್ನೋನು ಹಿಡ್ಕೊಂಡು ಬಂದುಬಿಟ್ಟು ಅವನಿಗೆ ವಾದ ಮಾಡಿ ಅಂದಾಗ, ಅವನು ಗ್ರಂಥದ ಹೆಸರು ತರಂಗಿಣಿ ಅಂತೆಲ್ಲ ಬರುತ್ತೆ ಅದು. ಆ ಗ್ರಂಥದ ವಾದ ಮಾಡಬೇಕಾದ್ರೆ 18 ದಿವಸ ವಾದ ಮಾಡ್ತಾನೆ. ಒಂದು ದಿವಸನೂ ಅವನು ಗೆಲ್ಲಲಿಕ್ಕಾಗಲ್ಲ, ಸೋಲ್ತಾನೆ. ಇವರು ವಿದ್ವತ್ತು ನೋಡಿಬಿಟ್ಟು ಅವನು ಇದನ್ನೆಲ್ಲ ಮರ್ತುಬಿಟ್ಟು, ಅಸೂಯೆ ಎಲ್ಲ ಮರ್ತುಬಿಟ್ಟು ಶರಣಾಗತನಾಗ್ಬಿಡ್ತಾನೆ. ಹಾಗೆ ಇವರು ಅಲ್ಲಿ ಇರಬೇಕಾದ್ರೆ ಏನಾಗುತ್ತೆ ಅಂದರೆ, ಆವಾಗಿನ ವಿಜಯನಗರದ ಅರಸ ನರಸಭೂಪಾಲ, ವಿಜಯನಗರದಲ್ಲಿ 6 ತಲೆಮಾರುಗಳ ರಾಜರಿಗೆ ರಾಜಗುರುಗಳಿವರು. ಒಬ್ಬರಿಗೆ ಕೃಷ್ಣದೇವರಾಯನಿಗಲ್ಲ, 6 ತಲೆಮಾರುಗಳಿಗೆ ರಾಜರಿಗೆ ರಾಜಗುರುಗಳಿವರು. ಕೃಷ್ಣದೇವರಾಯ ಬರೋಕ್ಕಿಂತ ಮುಂಚೆನೇ ರಾಜಗುರುಗಳಾಗಿದ್ದವರು. ಅವನ ಹತ್ರ ಬರತ್ಲು ಅವನು ಬಂದು ಇವರು ವಿದ್ವತ್ತನ್ನು ನೋಡಿಬಿಟ್ಟು ವಿದ್ಯಾನಗರಿಗೆ ಬನ್ನಿ, ವಿದ್ಯಾನಗರಿ ಅಂತ ಹೆಸರವಾಗ, ವಿದ್ಯಾನಗರಿಗೆ ಬನ್ನಿ ಅಂತ ಕರೀತಾರೆ. ವಿದ್ಯಾನಗರಿಗೆ ಬರಬೇಕು ಅಂತಂದು ಕರೆದಾಗ ಶ್ರೀಪಾದರಾಯರ ಆಜ್ಞೆ ನೆನಪಾದ. ಶ್ರೀಪಾದರಾಯರವರಿಗೆ ನೀವು ಹೇಗೆ ಯತಿಗಳು ರಾಜತನ ಮಾಡಬೇಕು ಅಂತ ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಯಾಕೆಂದರೆ ಯತಿಗಳು ನಾವು ರಾಜನ ಆಗಬೇಕು. ಯಾಕೆಂದರೆ ಮಧ್ವಾಚಾರ್ಯರೇ ನರಹರಿ ತೀರ್ಥರಿಗೆ ಕಳಿಂಗ ರಾಜವನ್ನು ಕೊಟ್ಟಿದ್ರು, ರಾಜ ಆಗುವಂಥ ಯತಿಹಾಶ್ರಮ ತಗೊಂಡ ಮೇಲೆ. ಹೀಗೆ ರಾಜರು ಯಾಕೆ ಆಗಬೇಕು ಅಂದರೆ, ರಾಜರಿಗೆ ಬಲ ಇದ್ದರೆ ಅಷ್ಟೇ ಸಾಲದು, ಜ್ಞಾನ ಬೇಕು, ಭಕ್ತಿ ಬೇಕು, ಅದನ್ನು ಕೊಡೋ ಮಾರ್ಗದರ್ಶನ ರಾಜರು ಬೇಕು. ಈಗಿನ ನಮಗೆ ಯಾಕೆ ಅಸ್ತವ್ಯಸ್ತಿ ಅಂದರೆ, ಈಗಿನ ರಾಜರಿಗೆ ಗುರುಗಳೇ ಬೇಡ, ಗುರುಗಳು ಯಾರು ಇರಲ್ಲ. ಆವಾಗ ಕೃಷ್ಣದೇವರಾಯನ ಕಾಲ, ವಿಜಯನಗರದ ಸಾಮ್ರಾಜ್ಯ ಯಾಕೆ ಇಂದಿಗೂ ನೆನಪಿಸ್ತಾರೆ ಅಂದರೆ, ಅದಕ್ಕೆ ವ್ಯಾಸರಾಜರಿಂದ ಬಂದಿದ್ದು ವೈಭವ. ಎಷ್ಟೋ ಅರಸರು ಬಂದೋದ್ರು, ವ್ಯಾಸರಾಜರ ವೈಭವದಿಂದ ಇನ್ನೂ ಕೃಷ್ಣದೇವರಾಯನ ಹೆಸರು ಚಿರ ಉಳಿದಿದೆ. ಹಾಗಾಗಿ ಅವನು ಅಲ್ಲಿ ಕರ್ಕೊಂಡು ಹೋದಾಗ ಏನಾಗತ್ತೆ, ಆ ನರಸಭೂಪಾಲ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಬರ್ತಾರೆ ಅವನ್ನ, ಭಟ್ರು ಕರ್ಕೊಂಡು ಬರತ್ಲು. ನರಸಭೂಪಾಲ ಏನು ಮಾಡ್ತಾನೆ, ಅಲ್ಲಿಂದ ಇಳಿದು ಬಿಟ್ಟು ಕಾಲ್ನಡಿಗೆನಲ್ಲಿ ಬಂದು ಅವ್ರನ್ನ ನಮಸ್ಕಾರ ಮಾಡಿಬಿಟ್ಟು ರಾಜ ಅವ್ರನ್ನ ಮೆರವಣಿಗೆನಲ್ಲಿ ಕರ್ಕೊಂಡು ಹೋಗ್ತಾನೆ. ಅವ್ರು ಅಧ್ಯಯನ ಮಾಡ್ತಾ ಇರ್ತಾರೆ. ನೋಡಿಬಿಟ್ಟು, ಇಂಥ ತೇಜಸ್ಸು, ಇಂಥ ಎತ್ತಿಗಳು, ನೀವು ನಮ್ಮಲ್ಲೇ ಇರಬೇಕು, ರಾಜಗುರುಗಳಾಗಿರಬೇಕು, ನಿಮಗೆ ಎಲ್ಲ ಹೊತ್ತು ಕೊಡ್ತೀವಿ ಅನ್ನೋದು ಅವರು ಆಗಲಿ ಅಂತಾರೆ. ಆಮೇಲೆ ಬಂದುಬಿಟ್ಟು ಅವರಲ್ಲಿ ಅವನು ಇರ್ತಾನೆ. ಅವರಲ್ಲಿ ಅವರು ಇದ್ಬಿಟ್ಟು ಸಾಯಂಕಾಲದ ಹೊತ್ತಿನಲ್ಲಿ ಅವನಿಗೆ ರಾಜನೀತಿ ಪಾಠನೂ ಹೇಳ್ಕೊಡ್ತಾ ಇರ್ತಾರೆ ವ್ಯಾಸರಾಜ. ಅವರು ರಾಜನೀತಿ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಆಮೇಲೆ ಅವನು ಸ್ವಲ್ಪ ಹೊತ್ತಲ್ಲೇ ಆವಾಗೇ ಆ ಗಂಗೋಪಾಧ್ಯಾಯ ಅನ್ನೋನ್ನ ಬಂದುಬಿಟ್ಟು ವಾದದಲ್ಲಿ ಗೆಲ್ಲತ್ನೂ ಅವ್ರಿಗೆ ಇನ್ನೂ ಬಹಳ ಸಂತೋಷ ಆಗತ್ತೆ. ಆಮೇಲೆ ಮುಂದೆ ಕ್ರಮೇಣವಾಗಿ ಕೃಷ್ಣದೇವರಾಯನಿಗೆ ರಾಜ್ಯ ಸಿಗತ್ತೆ. ಕೃಷ್ಣದೇವರಾಯನಿಗೆ ರಾಜ್ಯ ಸಿಕ್ಕಾಗ, ಕೃಷ್ಣದೇವರಾಯನಿಗೆ ರಾಜ್ಯ ಸಿಕ್ಕ ಕೆಲವೇ ದಿನಗಳಲ್ಲಿ ಕಳಿಂಗ ದೇಶದಿಂದ ಎಲ್ಲರೂ ಅಸೂಯೆಯಿಂದ ವ್ಯಾಸರಾಯರ ಮೇಲೆ ಎಲ್ಲ ಮತೀಯರು ಸೇರಿಕೊಂಡು ಬಿಟ್ಟು ಒಬ್ಬನನ್ನು ಮುಂದೆ ಬಿಟ್ಟುಬಿಟ್ಟು, ನೀನು ನಡೆ ವಾದ ಮಾಡೋಣ ಅವ್ರ ಹತ್ರ ಅಂತ ಹೋಗ್ತಾರೆ. ಹೋಗತ್ತು ಅವರು ಪರಾಜಯಾಗಿ ಹೋಗ್ತಾರೆ. ಆವಾಗ ಕೃಷ್ಣದೇವರಾಯನಿಗೆ ಬಹಳ ಆಶ್ಚರ್ಯ. ಕೃಷ್ಣದೇವರಾಯನಿಗೆ ಬರೀ 22 ವರ್ಷ. ಆವಾಗ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ ಕೃಷ್ಣದೇವರಾಯನಿಗೆ. ಇದೇನು ಮಹಿಮೆ ಇವ್ರದ್ದು, ರಾಜರದ್ದು, ಇಂಥ ರಾಜ ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ ಅಂತಂದರೆ, ಅವರಿಗೆ ರತ್ನಾಭಿಷೇಕ ಮಾಡ್ತಾನೆ. ರತ್ನಾಭಿಷೇಕ ಮಾಡಿದರೆ ಏನು ಮಾಡ್ತಾರೆ ಗೊತ್ತಾ ಇವರು? ರತ್ನಾಭಿಷೇಕ ಮಾಡಿದರೆ ಅಲ್ಲಿ ನೆರೆದಿರುವ ಎಲ್ಲ ಮತೀಯರು, ಎಲ್ಲ ದ್ವೈತಿಗಳು ಎಲ್ಲ ಇರುವ ಪಂಡಿತರಿಗೂ ಎತ್ತೆತ್ತೆ ಅವನು ಅಭಿಷೇಕ ಮಾಡಿ ದಾನ ಮಾಡ್ತಾನೆ. ಅವರು ದಾನ ಮಾಡೋದನ್ನು 2 ಕೈಯಿಂದ ನೋಡಿಬಿಟ್ಟು ಕೃಷ್ಣದೇವರಾಯ ಆಶ್ಚರ್ಯಚಕಿತನಾಗ್ಬಿಡ್ತಾನೆ. ಎಂಥ ಮಹಾತ್ಮರಿದ್ದಾರೆ, ಹೆಂಗೆ ದಾನ ಮಾಡ್ತಾ ಇದ್ದಾರೆ ಇವರು ಅಂತ. ಅವನು ಎಷ್ಟು ಕೊಟ್ಟರು ಇವರು ಅಷ್ಟನ್ನು ದಾನ ಮಾಡ್ತಾ ಇರ್ತಾರೆ. ಎಷ್ಟು ಜನಕ್ಕೆ ಈಗಿನ ಮಾಧ್ವರಲ್ಲಿ ನಾವೇನು ಅಂಗಾರಾಕ್ಷತೆ ಹಾಕ್ಕೊಂಡ್ಬಿಟ್ಟು ನಾವು ಮಾಧ್ವರು ಅಂತ ಹೆಮ್ಮೆ ಅಂದ್ಕೊಂಡು, ಇರೆಸ್ಪೆಕ್ಟಿವ್ ಆಫ್ ಮಠ, ಯಾವ ಮಠನೇ ಆಗಲಿ ಅವರು ವ್ಯಾಸರಾಯರಿ ಚಿರುಣಿಗಳು ಆಗಿರಲೇಬೇಕು. ಇಲ್ಲ ಅಂದರೆ ಅವನು ಮಧ್ವ ಅಂತ ಅನ್ಸೋದೇ ಇಲ್ಲ. ಅಂತಹ ಉಪಕಾರ ಮಾಡಿದವರು ಲಕ್ಷಾಂತರ ಜನರಿಗೆ, ಲಕ್ಷಾಂತರ ವೈಷ್ಣವರಿಗೆ ಉಪಕಾರ ಮಾಡಿದವರು, ಎಷ್ಟೋ ಜನಗಳಿಗೆ ದಾನ ಮಾಡಿದವರು, ಭೂಮಿಗಳನ್ನು ತಮಗೆ ದಾನ ಮಾಡಿದ ಭೂಮಿಯಿಂದ ಅವರು ದಾನ ಮಾಡೋರು, ತಮಗೆ ಕೊಟ್ಟಿದ್ದ ಆಭರಣ ಎಷ್ಟೋ ಜನಗಳಿಗೆ, ಅವರಿಗೆ ಎಷ್ಟೋ ವರ್ಷಗಳು ತಾವು ಜೀವನ ಮಾಡಲಿಕ್ಕಾಗುವಂಥ ಹಣವನ್ನು ಕೊಡೋರು, ರತ್ನಗಳನ್ನು ಕೊಡೋರು ಅವರು. ಆ ತರಹ ದಾನ ಮಾಡೋದ್ರ ಪ್ರಸಿದ್ಧರವರು. ಆಮೇಲೆ ಹಾಗಾಗ್ಬಿಟ್ಟು ಏನಾಯಿತು ಅಂತಂದರೆ, ಅವರು ದಾನ ಕೊಡ್ತಾ ಇರ್ತಾರೆ. ಆಮೇಲೆ ಅಲ್ಲಿ ವಾದಿಗಳು, ಬಸವ ಭಟ್ಟ ಅಂತ ಒಬ್ಬನು ಬರ್ತಾನೆ ವಾದಿ. ಬಸವ ಭಟ್ಟ ಅಂತ ಶೈವವಾದಿ. ಅವನನ್ನು ಬೇರೆಯವರಿಗೆ ಅವ್ರನ್ನ ಸೋಲಿಕ್ಕೆ ಹೆದರಿಕೆ, ಸೋತು ಬಿಡ್ತೀವಿ ಅಂತ ಹೆದರಿಕೆ, ಅವನ್ನ ಮುಂದೆ ಮಾಡಿ ಬಲಿಪಶು ಮಾಡಿಬಿಡ್ತಾರೆ. ನೀನು ಹೋಗು ಹೋಗ್ಬಿಡ್ತಾನೆ. ಹೋಗಿ ಅವನು ಒಂದು ವ್ಯಾಸರಾಯರ ಹತ್ರ, ಅವನು ಪ್ರಚಂಡ ಪಂಡಿತನೇ, ಅವನು ಶೈವ ವಿದ್ವಾಂಸ. ಅವರ ಹತ್ರ ಹೋಟ್ಲು ಒಂದು ಪಂಥ ಇಡ್ತಾರೆ. ನೀನು ಸೋತ್ರೆ ಯಾರು ಸೋಲ್ತಾರೋ ಅವ್ರು ದೇವ್ರ ಪೆಟ್ಟಿಗೆ ಅವ್ರಿಗೆ ಕೊಡಬೇಕು. ದೇವ್ರ ಪೆಟ್ಟಿಗೆ ಕೊಡಬೇಕು ಅಂತ ಹೇಳ್ಬೇಕಾದ್ರೆ ಅಷ್ಟು ಗಟ್ಟಿಸ್ಬೇಕಲ್ರಿ. ದೇವ್ರ ಪೆಟ್ಟಿಗೆ ಕೊಟ್ಟರೆ ಸಂಸ್ಥಾನನೇ ಹೋಯ್ತು, ಸೋತು ಬಿಟ್ರೆ ಸಂಸ್ಥಾನನೇ ಹೋಯ್ತಲ್ವಾ. ಅವನು ಅಂತಾನೆ ಹೋಗ್ತಾನೆ. 30 ದಿವಸ ವಾದ ನಡೆಯುತ್ತೆ. 30 ದಿವಸ ಪ್ರತಿ ದಿವಸನೂ ವ್ಯಾಸರಾಜರು ಗೆಲ್ತಾರೆ. ಪ್ರತಿ ದಿವಸ ವ್ಯಾಸರಾಜರು ಗೆದ್ದಿದ್ದು ನೋಡಿಬಿಟ್ಟು ಅವರಿಗೆ, ಬಸವ ಭಟ್ಟನಿಗೆ ನಾಚಿಕೆ ಆಗೋಗುತ್ತೆ. ಬಹಳ ಎಂಥ ವಿದ್ವಾಂಸ ಅಂದ್ಬಿಟ್ಟು ತನ್ನ
ದೇವರ ಪೆಟ್ಟಿಗೆಯನ್ನು ಅವ್ರಿಗೆ ಕೊಡ್ತಾನೆ. ಆ ದೇವರ ಪೆಟ್ಟಿಗೆಯಲ್ಲಿ ಏನಿತ್ತು? ಶಿವಲಿಂಗ, ಪಚ್ಚೆ ಗಣಪತಿ, ನಂದಿ ಗಂಟೆ, ಇನ್ನೂ ವ್ಯಾಸರಾಯ ಮಠದಲ್ಲಿದೆ ಅದು. ಇದನ್ನು ಕೊಟ್ಟುಬಿಟ್ಟು ಅವನು ಹೇಳ್ತಾನೆ, ನಾನು ದಿವಸ ಪೂಜೆ ಮಾಡ್ತಾ ಇದ್ದೆ, ಇದನ್ನು ನೀವು ಪೂಜೆ ಮಾಡಬೇಕು. ನಾನು ಪೂಜೆ ಮಾಡ್ತೀನಿ, ನಿನ್ನ ತರಹ ನಾನು ಪೂಜೆ ಮಾಡಲ್ಲ ಅಂತಾನೆ ವ್ಯಾಸರಾಯ. ನಿನ್ನ ಥರ ನಾನು ಶಿವನಿಗೆ ಪೂಜೆ ಮಾಡ್ತೀನಿ, ನಿನ್ನ ಥರ ಮಾಡಲ್ಲ. ಅದೇ ಶಿವಲಿಂಗನೇ ಈಗೂ ವ್ಯಾಸರಾಯ ಮಠದಲ್ಲಿ ಅಭಿಷೇಕಗೊಳ್ಳೋದು ಅದೇ ಶಿವಲಿಂಗನೇ. ಅದಕ್ಕೆ ನಂದಿ ಗಂಟೆ ಅಲ್ಲಿರೋದು. ಅದು ಬಸವ ಭಟ್ಟನ ದ್ಯೋತಕವಾಗಿದೆ. ಇದೆಲ್ಲ ಮಾಡಿದರು, ಇದೆಲ್ಲ ವಿದ್ವತ್ನಲ್ಲಾಯಿತು. ಇನ್ನು ಎಷ್ಟು ನಿಮಿಷ ಇದೆ? ಟೈಮ್ ಆಗೋಯ್ತಾ? ಹಾಂ, 5 ನಿಮಿಷ. ಏನಾಯ್ತಂತಂದರೆ, ಇವರ ಈ ವಿದ್ವತ್ತನ್ನು ಕೇಳಿದರೆ ಇವರು ಮಾಡಿದ ಸಾಮಾಜಿಕ ಕಾರ್ಯ ಏನು? ಅವರು ಅವರ ಶಿಷ್ಯರ ವೈಭವ ಹೇಳಿದರೆ 24 ಯತಿಗಳು ಅವರು ಈ ಶಿಷ್ಯಂದರು. ಪುರಂದರದಾಸರು ಶಿಷ್ಯಂದರು, ಕನಕದಾಸರು ಶಿಷ್ಯಂದರು. ಅದರಲ್ಲಿ ಅಗ್ರೇಸರು ವಾದಿರಾಜರು, ವಿಜಯೇಂದ್ರ ತೀರ್ಥರು ಅಗ್ರೇಸರು, ಕನಕದಾಸರು ಹೊರಗೆ, ಪುರಂದರದಾಸರು ಒಳಗೆ. ಮಹಾ ಅಪ್ರತಿಮರವರು. ಕನಕದಾಸರೇನು ಸಾಮಾನ್ಯ ಅಲ್ಲ, ಪುರಂದರದಾಸರೇನು ಸಾಮಾನ್ಯ ಅಲ್ಲ. ಎಲ್ಲ ಯತಿಗಳಿಗೂ ಪಾಠ ಹೇಳ್ತಾ ಇದ್ದರೆ ಅವರ ಕಾಲದಲ್ಲೂ ಕೂಡ ವಿಶ್ವಪಾವನ ಮಠ ಅಂತ ಇತ್ತು. ಈಗ ಹಂಪಿನಲ್ಲಿ ಆ ಚಕ್ರತೀರ್ಥ ಎದುರುಗಡೆಗೆ ವ್ಯಾಸ ಮಂಟಪ ಅಂತ ಸಿಗುತ್ತೆ, ಅದೇ ಇದೆ ಅಂತ ಪ್ರತೀತಿ. ಅಲ್ಲಿ 10,000 ವಿದ್ಯಾರ್ಥಿಗಳು, 1800ರಿಂದ 2000 ಜನ ಅಧ್ಯಾಪಕರು. ಅವರಿಗೆಲ್ಲ ಜೀವನ ನೋಡ್ಕೋಬೇಕು ವ್ಯಾಸರಾಜ. ಆ ಥರ ಬೆಳೆಸಿದ್ರು ಅವರು. ಅವರ ವಿದ್ವತ್ ಕೀರ್ತಿ ಆಗಿತ್ತು. ಹಾಗಿದ್ದಾಗ ಏನು ಮಾಡಿದರು, ಆವಾಗ ಅಲ್ಲಿ ವ್ಯಾಸ ಸಮುದ್ರ ಅಂತ ಅವರು 32 ಕೆರೆಗಳನ್ನು ನಿರ್ಮಾಣ ಮಾಡ್ತಾರೆ ವ್ಯಾಸರಾಜ. 32 ಕೆರೆಗಳು, ನೀರಾವರಿ ನಿರ್ಮಾಣ ಮಾಡ್ತಾರೆ. ವ್ಯಾಸ ಸಮುದ್ರ 1738 ಎಕರೆ ಇದೆ. ಈಗೂ ಕಂದಾಪುರ ಅಂತ ಇದೆ, ಅರ್ಧ ಆಂಧ್ರಕ್ಕೆ ಸೇರಿದ್ದು, ಅರ್ಧ ಕರ್ನಾಟಕಕ್ಕೆ ಸೇರಿದ್ದು. 1730 ಎಕರೆ ಕೆರೆ. ಆ ಕೆರೆಯಲ್ಲಿ, ಆ ಕೆರೆ ಬಂಡೆ ಮೇಲೆ ಕುತ್ಕೊಂಡ್ಬಿಟ್ಟು ವ್ಯಾಸರಾಜರು ಏನು ಮಾಡ್ತಾರೆ, ಜಪ ಮಾಡ್ತಾ ಇರ್ತಾರೆ. ಅದನ್ನು ದಿವಸ ಮೇಲ್ವಿಚಾರ. 12 ವರ್ಷ ಆಗುತ್ತೆ ಅದು ಕಂಪ್ಲೀಟ್ ಆಗಿಬಿಟ್ಟು. 15 ಲಕ್ಷ ಆವಾಗ ಖರ್ಚಾಗಿರುತ್ತೆ ಅದು. ಆವಾಗ ಆ ವ್ಯಾಸ ಸಮುದ್ರ ರಚನೆ ಮಾಡಿದಾಗ ಒಂದು ತೂಬುನಲ್ಲಿ ನೀರು ಬರ್ತಿರಲ್ಲ, ಬಂಡೆ ಇರುತ್ತೆ. ಆ ಸಮಯದಲ್ಲಿ ಕನಕದಾಸರು ಹಿಂದೆ ಬಂದಾಗ, ವ್ಯಾಸರಾಜರ ಬಂದಾಗ, ನನಗೆ ಒಂದು ಮಂತ್ರ ಉಪದೇಶ ಮಾಡಿ ಅಂತ ಕೇಳ್ತಾರೆ. ಕುರುಬಂಗೇನೋ ಕೋಣನ ಮಂತ್ರ ಅಂತ ಹೇಳಿದ್ರೆ ಅವರು ಕೋಣ ಅಂತಲೇ ಜಪ ಮಾಡ್ತಾರೆ. ಅವರು ಅಂಥ ಪ್ರಚಂಡ ಕೋಣ ಅಂತ ಜಪ ಮಾಡಿದರೆ ಯಮದೇವ್ರ ಕೋಣ ಬಂದ್ಬಿಡುತ್ತೆ. ಯಮ ಬರಲ್ಲ, ಯಮದೇವ್ರ ಕೋಣ ಬರುತ್ತೆ. ಯಮದೇವ್ರ ಕೋಣ ಬಂದರೆ ಇವ್ರಿಗೆ ಹೋಗ್ತಾರೆ, ವ್ಯಾಸರಾಜಕ್ಕೆ ಹೋಗ್ತಾರೆ. ಏನು ಬಂದಿ ಅಂದರೆ, ನೀವು ಕೋಣ ಅಂತ ಹೇಳ್ಕೊಟ್ರೆ, ನೀವು ಜಪ ಮಾಡಿದ್ರೆ ಯಮನ ಕೋಣ ಬಂದಿದೆ ನೋಡಿ, ಏನು ಮಾಡಬೇಕು ಅಂತ ಹೇಳಿ. ಆವಾಗ ಅವರು ನಕ್ಕು ಬಿಟ್ಟು, ನೀನು ಎಂಥ ನಿಷ್ಠೆ ಇದೆ ನಿನಗೆ ಅಂತ ಹೇಳ್ಬಿಟ್ಟು ಕರೆದುಬಿಟ್ಟು, ಆ ವ್ಯಾಸ ಮಂತ್ರ ಅಲ್ಲಿ ಬಂಡೆ ಅಡ್ಡ ಇದೆ, ಅದನ್ನು ತೆಗೆಸ್ಬಿಟ್ಟು ಅದನ್ನು ಕಳಿಸ್ಬಿಡು. ಆ ಯಮನ ಕೋಣ ಬಂದುಬಿಟ್ಟು ಆ ವ್ಯಾಸ ಮಂತ್ರದ ಬಂಡೆ ಅಂತ ಇದೆ. ಇಂದೂ ಕೋಣನ ತೂಬು ಅಂತಲೇ ಇದೆ ಅದು ಹೆಸರು. ಅದು ತೆಗೆದು ಬಿಡಕ್ಕೂ ನೀರು ಹರಿದು ಬರುತ್ತೆ. ಅಲ್ಲಿಂದ ಲಕ್ಷಾಂತರ ಎಕರೆಗಳಿಗೆ ನೀರಾವರಿ ಹೋಗುತ್ತೆ. 2 ಕೆರೆ, ಒಂದು ವ್ಯಾಸನ ಕೆರೆ, ಒಂದು ವ್ಯಾಸ ಸಮುದ್ರ, 2 ಉಳಿದಿದ್ದಾವೆ. ಲಕ್ಷಾಂತರ ಬಾವಿಗಳನ್ನು ಕಟ್ಟಿಸಿದರು, ದಾನಗಳನ್ನು ಮಾಡಿದರು. ಎಷ್ಟೋ ಜನಗಳಿಗೆ, ಎಷ್ಟೋ ಯುದ್ಧಗಳಲ್ಲಿ ಇವರು ಮ್ಲೇಚ್ಛರು ಕೂಡ ಅವರಿಗೆ ವರ್ಣನೆ ಮಾಡಿದ್ದಾರೆ. ಯಾವಾಗಲೂ ಕೃಷ್ಣದೇವರಾಯ ಒಬ್ಬರ ಹೆಲ್ಪ್ ಕೇಳ್ತಾ ಇದ್ದ, ಅವ್ರ ಹತ್ರ ಹೋಗಿ ಸಜೆಷನ್ ಕೇಳ್ತಾ ಇದ್ದ, ಯುದ್ಧ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ. ಆ ಯತಿ ಹೆಂಗಿದ್ನಪ್ಪ ಅಂತಂದರೆ, ಅವನು ಸನ್ಯಾಸಿ, ಒಂದು ದಿವಸ ಒಬ್ಬ ಹೆಂಗಸರನ್ನು ನೋಡಿಲ್ಲ, ಒಬ್ಬ ಹೆಂಗಸರನ್ನು ಮುಟ್ಟಿಲ್ಲ. ಅವನಿಗೆ ಸನ್ಯಾಸಿ ಏನು ಅಂತಂದ್ರೆ ಗೊತ್ತಿಲ್ಲ ಅವನಿಗೆ. ಅವನು ಹಾಗೆ ಹೇಳ್ತಾನೆ. ಅಂದರೆ ಅವರ ಯತಿ ದೀಕ್ಷೆ ಅಂತ, ಅದಕ್ಕೆ ಅಂತ ಹೇಳ್ತಾರಲ್ಲ ಶ್ರೀಪಾದರಾಯರು, ಶಾಸ್ತ್ರೀಯ ಹೆಡೆಯ ಶೇಷನೆಯೇ ಬೇಕು ವ್ಯಾಸರಾಯರ ಸನ್ಯಾಸನವನ್ನು ವರ್ಣಿಸಲಿಕ್ಕೆ ಅಂತ. ಸಾಮಾನ್ಯರಿಗೆ ವರ್ಣಿಸ್ಲಿಕ್ಕಾಗಲ್ಲ. ಹೀಗೆ ಎಲ್ಲ ತಳಸ್ಪರ್ಶಿ ಜ್ಞಾನ, ಅದ್ಭುತ ಶಿಷ್ಯಂತರನ್ನು ತಯಾರು ಮಾಡಿದರು. ಆಮೇಲೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದರು. ಕೊನೆಗೆ ತಮ್ಮ ನಿರ್ಯಾಣವನ್ನು ಅವರು 92 ವರ್ಷ ಬದುಕಿದರು. 1539ನೇ ಇಸ್ವಿ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚೌತಿ ದಿವಸ ಅವರು ತಮ್ಮ ಇಹಲೋಕವನ್ನು ತ್ಯಜಿಸಿ ತಮ್ಮ ಲೋಕಕ್ಕೆ ಹೋದರು ಅನ್ನೋದೊಂದಿಗೆ ಈ ವ್ಯಾಸರಾಜರ ಚರಿತ್ರೆ ಇನ್ನೂ ಹೇಳಬೇಕು ಅಂತ ಮಾಡಿದ್ದೆ. ಇನ್ನೂ ಸುಮಾರಾಗಿ ಹೇಳೋದಿತ್ತು, ಸಮಯ ಆಗಲಿಲ್ಲ. ಎಷ್ಟು ಕೇಳಿದೆವೋ ಅಷ್ಟು. ಇದು ನಾನು ಸರ್ವತಾ ವ್ಯಾಸರಾಯರ ಮಹಿಮೆ ಹೇಳಲಿಕ್ಕೆ ಯೋಗ್ಯ ಅಲ್ಲ. ಅವರೇ ನಿಂತು ನುಡಿಸಿರಬೇಕು, ನಾನು ನುಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು. ಇದು ಏನು ನಾನು ಹೇಳಿದ್ನೋ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದು ಸ್ವತಃ ನನ್ನದು. ಇದು ಏನಿದ್ರೂ ಇದರಲ್ಲಿ ಏನಾದರೂ ಒಂದೆರಡು ಶಾಸ್ತ್ರಸಮ್ಮತವಾದ ಮಾತು ಬಂದಿದ್ದರೆ ಅದು ಸಂಪೂರ್ಣ ನಮ್ಮ ಗುರುಗಳಿಗೆ ಸೇರಿದೆ. ಈ ಏನು ಚಿಂತನೆ ವ್ಯಾಸರಾಯರ ಚಿಂತನೆ ಮಾಡಿದ್ವೋ ಇದರಿಂದ
ಹೇಳಿದವರಿಗೂ ಕೇಳಿದವರಿಗೂ ನಿಮಗೂ ನಮಗೂ ಅತ್ಯಂತ ಪುಣ್ಯ ಸಿಕ್ಕು ಪರ್ವಕಾಲದಲ್ಲಿ ನಾವು ಉನ್ನತಿ ಮಟ್ಟ ಹೇಳಲಿ ಅಂತ. ಅಂದರೆ ಒಂದು ಹೇಳ್ತೀನಿ, ಕೇಳಬೇಕು ಅಂತಂದಾಗ ಯಾವ ರೀತಿ ಕೇಳಬೇಕು ಅಂತಂದರೆ, ನಾನು ಕೇಳ್ತೀನಿ ಅಂತ ಬರಬಾರ್ದು, ನಾನು ಹೇಳ್ತೀನಿ ಅಂತ ಬರಬಾರ್ದು. ನನ್ನ ದೇಹದ ತತ್ವ, ಜಗನ್ನಾಥದಾಸರು ಹೇಳಿದರೆ, ವಿಷ್ಣು ತೀರ್ಥ ಹೇಳಿದರೆ ಅದನ್ನು, ನನ್ನ ದೇಹದ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳ ಅಂತರ್ಯವಾಗಿ ಮುಖ್ಯ ಪ್ರಾಣದ ಅಂತರ್ಯವಾಗಿ ನಾರಾಯಣ ನುಡಿಸ್ತಾನೆ, ನಾನು ನುಡಿದ್ದೀನಿ. ಅವನು ಒಂದು ಚೂರು ನಮ್ಮ ನಾಲಿಗೆಯಿಂದ ಹಿಂಗೆ ಹೋದ ಅಂದರೆ ಒಂದು ಧ್ವನಿ ಹೊರಡಲ್ಲ. ಹಾಗೆ ನೀವು ನಾನು ಕೇಳಿದೆ ಇಷ್ಟು ದಿವಸ ಕೇಳಿದೆ ಅಂದರೆ ನಿಮ್ಮ ಕಿವಿಯನ್ನು ಸ್ವಲ್ಪ ನಾರಾಯಣ ಬಂದ್ ಮಾಡಿಬಿಟ್ಟ ಅಂತಂದರೆ, ಅಭಿಮಾನಿ ದೇವತೆಗಳು ಸ್ವಲ್ಪ ಹೋದರು ಅಂತಂದರೆ, ಪಕ್ಕಕ್ಕೆ ಸರಿದ್ರು ಅಂದರೆ, ಏನು ಬಿಟ್ಕೊಂಡ್ರು, ಏನು ಕೇಳಿದ್ರಿ ಏನು ಹೇಳಿದ್ರಿ ಅಂತೀರ. ಅವರ ನಮ್ಮ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿ, ಮುಖ್ಯ ಪ್ರಾಣದ ಅಂತರ್ಯಾಮಿಯಾಗದ ಶ್ರೀಹರಿಯ ನಮ್ಮಲ್ಲಿ ನಿಂತು ಕೇಳಿಸಿದ್ದಾನೆ, ನನ್ನಲ್ಲಿ ನಿಂತು ಹೇಳಿಸಿದ್ದಾನೆ, ನಿಮ್ಮಲ್ಲಿ ನಿಂತು ಕೇಳಿಸಿದ್ದಾನೆ ಅಂತ ಹೇಳಿಬಿಟ್ಟು ಎಲ್ಲವನ್ನು ವ್ಯಾಸತೀರ್ಥ ಅಂತರ್ಗತ, ಭಾರತೀಯ ಮಠಪಾಳ ಅಂತರ್ಗತ ಅವರ ಆರಾಧ್ಯ ಗೋಪಾಲಕೃಷ್ಣ ಭಿನ್ನ ಲಕ್ಷ್ಮೀನಾರಾಯಣಿಗೆ ಅರ್ಪಿಸಿದ್ದೇನೆ. ಶ್ರೀ ಕೃಷ್ಣಾರ್ಪಣ ಮಸ್ತು. ಕಾಯೇನ ವಾಚಾ ಮನ್ಷೇಂದ್ರಿಯರ್ವಾ ಬುದ್ಧಾತ್ಮನಾಮ ಅನುಸೂತ್ರಭಾವತ್ ಕರೋತಿ ಯದ್ಧಸ್ತಕಂ ತಸ್ಮೈ ನಾರಾಯಣ ಸಮರ್ಪಯಾಮಿ. ನಾರಾಯಣ ಸಮರ್ಪಯಾಮಿ. ಹಾಂ ಅಲ್ಲ, ಇದನ್ನು ಮುಗಿಸ್ದೆ. ಅಷ್ಟೋತ್ತರ ಒಂದು ಟೈಮ್ ಆಗಿಲ್ವಲ್ಲ ಅವರಿಗೆ. ನಾನು ಏನು ಹೇಳಬೇಕು ಅನ್ನೋ ಅದೊಂದು ಅರ್ಧ ಹೇಳಿದ್ದೀನಿ ಅಷ್ಟೇ.